ಎಲ್ಲರಿಗೂ ನಮಸ್ತೆ. ನಾವು ಇವತ್ತು SSCGD ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ ಕ್ವಶನ್ ಪೇಪರ್ 21 ಅನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಹಿಂದಿನ ಒಂದು ತರಗತಿಯಲ್ಲಿ ನಾವು 20 ಕ್ವಶನ್ ಪೇಪರ್ ಅನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಅಲ್ಲಿ ಏನು ಡೌಟ್ಸ್ ಇಲ್ಲ ಅಂತ ಭಾವಿಸಿ ಸೊ ಇವತ್ತು 21 ಕ್ವಶನ್ ಪೇಪರ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್ ಏನಿದೆ ಅಂತ ಬನ್ನಿ ನೋಡೋಣ. ಎಸ್, ಫಸ್ಟ್ ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಮ್. ಓಕೆ, ಕೊಟ್ಟಿರೋ ಒಂದು ನಾನುಡಿಗೆ ನಾವೇನ್ ಮಾಡ್ಬೇಕು, 4 ಆಪ್ಷನ್ಸ್ ನಲ್ಲಿ ಅದರ ಅರ್ಥವನ್ನ ಆಯ್ಕೆ ಮಾಡಬೇಕು. ಇಡಿಯಮ್ ಮೇಲೆ ಎಷ್ಟು ಕ್ವಶನ್ಸ್ ಬರುತ್ತೆ? ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. ಓಕೆ, ಎಷ್ಟು ಕ್ವಶನ್ಸ್ ಬರುತ್ತಾ? 2 ಕ್ವಶನ್ಸ್ ಬರುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಸೊ ಫಸ್ಟ್ ಇಡಿಯಮ್ ಏನ್ ಕೊಟ್ಟಿದ್ದಾರೆ ನೋಡಿ. ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್. ಓಕೆ, ಅಂತಂದ್ರೆ ಅಂದ್ರೆ ಏನಂತಂದ್ರೆ ಮಳೆ ಬೀಳುತ್ತಿದೆ. ಓಕೆ, ಮಳೆ ಬೀಳುತ್ತಿದೆ. ಓಕೆ, ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್, ಮಳೆ ಬೀಳುತ್ತಿದೆ. ಅದರ ಅರ್ಥವನ್ನ ನಾವು 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿ, ಅ ವೆರಿ ಹೆವಿ ಡೌನ್ ಪೋರ್. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಟು ಎಸ್ಕೇಪ್ ಫ್ರಮ್ ದ ಸಿಚುವೇಶನ್. ಅಂಡ್ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಕ್ಯಾಟ್ಸ್ ಅಂಡ್ ಡಾಗ್ಸ್ ಗೆಟಿಂಗ್ ವೆಟ್ ಇನ್ ರೈನ್. ಅಂಡ್ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಅಟ್ ದ ಎಕ್ಸಾಕ್ಟ್ ಟೈಮ್. ಓಕೆ, ಸೊ ಇಲ್ಲಿ ಮಳೆ ಬೀಳುತ್ತಿದೆ ಆ ನಾನುಡಿಯ ಅರ್ಥದಲ್ಲಿ ಇಲ್ಲಿ 4 ಆಪ್ಷನ್ಸ್ ನಲ್ಲಿ ಅದಕ್ಕೆ ಅರ್ಥ ಯಾವ್ದಾಗುತ್ತೆ ಅಂತ ನೋಡ್ಬೇಕು. ಸೊ ಫಸ್ಟ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗುತ್ತೆ. ಯಾಕೆ ನೋಡಿ, ಅ ಹೆವಿ ವೆರಿ ಹೆವಿ ಡೌನ್ ಪೋರ್ ಅಂದ್ರೆ ಮಳೆ ಬೀಳುತ್ತಿದೆ ಅಂದ್ರೆ ಅರ್ಥ ಏನು ಅಂತಂದ್ರೆ ಅ ವೆರಿ ಹೆವಿ ಡೌನ್ ಪೋರ್ ಅಂದ್ರೆ ಬಹಳ ಮಳೆ ಅಥವಾ ಭಾರಿ ಮಳೆ ಬೀಳ್ತಾ ಇದೆ ಅಂತ ಅರ್ಥ ಆಗುತ್ತೆ. ಓಕೆ, ಸೊ ಈ ರೀತಿ ಒಂದು ನಾನುಡಿಯನ್ನ ಕೊಟ್ಟಿರ್ತಾರ. ಸೊ ನಾನುಡಿಗೆ 4 ಆಪ್ಷನ್ಸ್ ನಲ್ಲಿ ಅರ್ಥವನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಈ ಫಿಕ್ಸ್ ನಾನುಡಿ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. ಸೊ ಅಲ್ಲೇ ನಾನುಡಿಗಳನ್ನ ಸಿಗ್ಲಿ ಅದನ್ನ ನೋಟ್ ಡೌನ್ ಮಾಡಿ ಲಿಸ್ಟ್ ಮಾಡ್ಬೇಕು. ಓಕೆ, ಅದನ್ನ ಲಿಸ್ಟ್ ಮಾಡಿದಾಗ ಅದರಲ್ಲಿ ಒಂದ್ ನಾನುಡಿ ಆದ್ರೂ ಬಂದೇ ಬರುತ್ತೆ. ಓಕೆ, ಇಷ್ಟು ಕ್ವಶನ್ ಪೇಪರ್ ನಲ್ಲಿ ಆಲ್ಮೋಸ್ಟ್ ನಿಮ್ ನಾನುಡಿಗಳು ಬಂದಿದೆ. ಸೊ ಅದನ್ನ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಂಡು ಅದರ ಅರ್ಥವನ್ನ ನಾವು ಒಂದ್ ಸೈಡ್ ಬರ್ದು ಇಟ್ರೆ ಇದನ್ನ ಈಸಿಯಾಗಿ ನಾವು ಬಿಡಿಸ್ಬೋದು. ಸೊ ಎಷ್ಟು ಕಲೆಕ್ಟ್ ಮಾಡ್ಬೇಕು ಅಷ್ಟು ಬಹಳಷ್ಟು ಕಲೆಕ್ಟ್ ಮಾಡಿದ್ರೆ ನಾವು ಈಸಿಯಾಗಿ ಈ ನಾನುಡಿಯನ್ನ ಬರಿಬೋದು. ಓಕೆ, ಒಂದ್ ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರ, 4 ಆಪ್ಷನ್ಸ್ ನಲ್ಲಿ ಈ ರೀತಿ ಅರ್ಥವನ್ನ ಆಯ್ಕೆ ಮಾಡ್ಬೇಕು. ಓಕೆನಾ? ಸೊ ಫಿಕ್ಸ್ ಇಡಿಯಮ್ ಅಲ್ಲಿ 2 ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಸೆಕೆಂಡ್ ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್. ಓಕೆ, ಕೊಟ್ಟಿರುವ ಒಂದು ವರ್ಡಿಗೆ ನಾವ್ ಏನ್ ಮಾಡ್ಬೇಕು, ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸಿನೋನಿಮ್ ಅಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ? 2 or 3 ಕ್ವಶನ್ಸ್ ಬರುತ್ತೆ, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಅವ್ರು ಈ ರೀತಿ ವರ್ಡ್ ಅನ್ನ ಕೊಟ್ಟು ಸಮಾನ ಪದ ಬರೀರಿ ಅಂತ ಕೊಡ್ಬೋದು, ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲಿ ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟು ಅದಕ್ಕೆ ಸಮಾನ ಪದ ಬರೀರಿ ಅಂತ ಕೇಳ್ಬೋದು. ಆರ್ ಸಬ್ಸ್ಟಿಟ್ಯೂಟ್ ವಿತ್ ಸಿನೋನಿಮ್ ಕೊಡ್ಬೋದು. ಅಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಆ ಸೆಂಟೆನ್ಸ್ ನಲ್ಲಿ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ಸಮಾನ ಪದ ಬರೆಯಿರಿ ಅಂತಾನು ಕೇಳಿರ್ತಾರೆ ಅವರು. ಓಕೆ, ಯಾವ ರೀತಿ ಬೇಕಾದ್ರೂ ಅವರು ಕ್ವಶನ್ ಅನ್ನ ಕೇಳ್ಬೋದು. ಇಲ್ಲಿ ಏನ್ ಮಾಡಿದಾರ, ಒಂದ್ ವರ್ಡ್ ಅನ್ನ ಕೊಟ್ಟಿದಾರ, ಆ ವರ್ಡಿಗೆ ಸಮಾನ ಪದ ಬರೆಯಿರಿ ಅಂತ ಹೇಳಿದಾರೆ. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಆಂಗರ್ ಅಂತ ಕೊಟ್ಟಿದ್ದಾರೆ. ಆಂಗರ್ ಅಂತಂದ್ರೆ ಏನು? ಕೋಪ. ಆಂಗರ್ ಅಂತಂದ್ರೆ ಏನು? ಕೋಪ. ಓಕೆ, ಸೊ ಕೋಪ, ಕೋಪಕ್ಕ ಸಮಾನ ಪದವನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿ, ಡಿಲೈಟ್. ಡಿಲೈಟ್ ಅಂತಂದ್ರೆ ಏನು? ಆನಂದ. ಓಕೆ, ಡಿಲೈಟ್ ಅಂದ್ರೆ ಏನು? ಆನಂದ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಫ್ಯೂರಿ. ಫ್ಯೂರಿ ಅಂತಂದ್ರೆ ಏನು? ಫ್ಯೂರಿ. ಓಕೆ, ನೆಕ್ಸ್ಟ್ ನೋಡಿ, ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಫ್ರೆಂಜಿ ಅಂತಿದೆ ಅಂಡ್ ಡಿಸ್ಮೆ ಅಂತಿದೆ. ಓಕೆ, ಓಕೆ, ಡಿಸ್ಮೆ ಅಂತಂದ್ರೆ ದಿಗ್ಭ್ರಮೆ. ಓಕೆ, ಫ್ರೆಂಜಿ ಅಂತಂದ್ರೂ ಕೂಡ ಇಲ್ಲಿ ಏನಾಗುತ್ತೆ, ಕೋಪ ಅಂತಾನೆ. ಫ್ಯೂರಿ ಅಂದ್ರೆ ಕೋಪ. ಓಕೆ, ಓಕೆ, ಇದು ದಿಗ್ಭ್ರಮೆ. ದಿಗ್ಭ್ರಮೆ, ಓಕೆ, ಸೊ ಇಲ್ಲಿ ಆಂಗರಿಗೆ ಏನ್ ಹೇಳಿದಾರ ಅವರು, ಸಮಾನ ಪದ ಬರೆಯಿರಿ ಅಂತ ಹೇಳಿದಾರೆ. ಓಕೆ, ಇಲ್ಲಿ ಸಮಾನ ಪದ ಯಾವ್ದಾಗುತ್ತೆ ನೋಡಿ, ಡಿಲೈಟ್ ಅಂತಿದೆ. ಫಸ್ಟ್ ಆಪ್ಷನ್ ಏನಿದೆ, ಡಿಲೈಟ್ ಅಂತಿದೆ. ಸೊ ನಾವು ಕೋಪಕ್ಕ ಆನಂದ ಅಂತ ಕರಿತೀವ? ಇಲ್ಲ ಅಲ್ಲ. ಸೊ ಫಸ್ಟ್ ಆಪ್ಷನ್ ಕೂಡ ಆಗಲ್ಲ. ಓಕೆ, ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ, ಫ್ಯೂರಿ. ಫ್ಯೂರಿ ಅಂತಂದ್ರೆ ಏನು? ಕೋಪ. ಸೊ ಅವ್ರೇನ್ ಕೇಳಿದಾರ, ಸಮಾನ ಪದ ಕೇಳಿದಾರ. ಸೊ
ಆಂಗರಿಗೆ ಅಂತಂದ್ರೆ ಕೋಪಕ್ಕೆ ಸಮಾನ ಪದ ಯಾವ್ದಾಗುತ್ತೆ? ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಫ್ಯೂರಿ ಅಂದ್ರೂ ಕೂಡ ಕೋಪನೇ, ಆಂಗರ್ ಅಂದ್ರೂ ಕೂಡ ಕೋಪನೇ. ಸೊ ಇಲ್ಲಿ ಫ್ರೆಂಜಿ ಅಂತ ಆಗಲ್ಲ, ಡಿಸ್ಮೆ ಅಂತನೂ ಆಗಲ್ಲ. ಓಕೆ, ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಆಂಗರ್ ಅಂದ್ರೂ ಕೂಡ ಕೋಪನೇ ಅಂಡ್ ಫ್ಯೂರಿ ಅಂದ್ರೂ ಕೂಡ ಕೋಪನೇ. ಸೊ ಈ ರೀತಿ ಒಂದು ವರ್ಡ್ ಅನ್ನ ಕೊಟ್ಟು ಅದಕ್ಕೆ ಸಮಾನ ಪದ ಬರಿ ಅಂದ್ರೆ ಸಮಾನ ಪದವನ್ನ ಬರಿಬೇಕು. ಅಥವಾ ವಿರುದ್ಧ ಪದ ಕೇಳಿದ್ರೆ ಆ ವರ್ಡ್ ವಿರುದ್ಧ ಪದ ಯಾವ್ದಾಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆನಾ? ಸಿನೋನಿಮಲ್, ಫಿಕ್ಸ್ ಟು ಆರ್ 3 ಕ್ವಶನ್ಸ್ ಬರುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್, ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಟ್ ಸೆಂಟೆನ್ಸ್. ಓಕೆ, ಕರೆಕ್ಟ್ಲಿ ಮೇಲೆ ಅಂಡ್ ಇನ್ಕರೆಕ್ಟ್ಲಿ ಮೇಲೆ ಫಿಕ್ಸ್ 1 ಕ್ವಶನ್ ಅಂಡ್ ಇದ್ರ ಮೇಲೆ 1 ಕ್ವಶನ್ ಫಿಕ್ಸ್ ಬರುತ್ತೆ. ಓಕೆ, ಸಮ್ಟೈಮ್ಸ್ ಅವ್ರು ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಅಥವಾ ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಅಥವಾ ಇನ್ಕರೆಕ್ಟ್ಲಿ ಕರೆಕ್ಟ್ಲಿ ಎರಡು ಮಿಕ್ಸ್ ಮಾಡೋರು ಕ್ವಶನ್ ಅನ್ನ ಕೇಳ್ಬೋದು. ಇಲ್ಲೇನ್ ಹೇಳಿದಾರೆ ಅಂತಂದ್ರೆ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಸ್ಪೆಲ್ಟ್ ಅದ ಆ ಸೆಂಟೆನ್ಸ್ ಅನ್ನ ಆಯ್ಕೆ ಮಾಡ್ಬೇಕು ಇಲ್ಲಿ. ಓಕೆ, ಎಲ್ಲಿ ಕರೆಕ್ಟ್ ಸೆಂಟೆನ್ಸ್ ಇದೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಮೈ ಫೇವ್ರೇಟ್ ಸಬ್ಜೆಕ್ಟ್ ಇಸ್ ಮ್ಯಾಥಮೆಟಿಕ್ಸ್. ಸೊ 4 ಆಪ್ಷನ್ಸ್ ನಲ್ಲಿ ಎಲ್ಲ ಸೇಮ್ ಇದೆ. ಮೈ ಫೇವ್ರೇಟ್ ಸಬ್ಜೆಕ್ಟ್ ಈಸ್ ಎಲ್ಲ ಏನಿದೆ? ಸೇಮ್ ಇದೆ. ಮೈ ಫೇವ್ರೇಟ್ ಸಬ್ಜೆಕ್ಟ್ ಈಸ್ ಅನ್ನೋದು 4 ಆಪ್ಷನ್ಸ್ ನಲ್ಲಿ ಎಲ್ಲಾ ಸೇಮ್ ಇದೆ. ಎಲ್ಲಿ ಡಿಫ್ರೆನ್ಸ್ ಆಗ್ತಾ ಇದೆ ನೋಡಿ, ಮ್ಯಾಥಮೆಟಿಕ್ಸ್ ನಲ್ಲಿ ಡಿಫ್ರೆನ್ಸ್ ಆಗ್ತಾ ಇದೆ. ಸೊ ಮ್ಯಾಥಮೆಟಿಕ್ಸ್ ಸ್ಪೆಲ್ಲಿಂಗ್ ಏನ್ ಬರುತ್ತೆ? ಮ್ಯಾಥಮೆಟಿಕ್ಸ್ ಓಕೆ, MATHEMI ಮೆಥಮೆಟಿಕ್ಸ್ ಆಗಬೇಕು, ಮೆಥಮೆಟಿಕ್ಸ್ ಆಗಬೇಕು, ಸಾರಿ, ಮ್ಯಾಟ್ರಿಕ್ಸ್. MATHEMATICS. ಓಕೆ, ಸೊ ಇದು ಸ್ಪೆಲ್ಲಿಂಗ್ ಎಲ್ಲಿದೆ ನೋಡಿ, ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ. ಫಸ್ಟ್ ಆಪ್ಷನ್ ಅಲ್ಲಿ ಏನಿದೆ ಮ್ಯಾಥಮೆಟಿಕ್ಸ್ ಸ್ಪೆಲ್ಲಿಂಗ್ MATHI ಇದೆ, ಅಲ್ಲೇನ್ ಬರ್ಬೇಕು? ಇ ಬರ್ಬೇಕು. ಓಕೆ, ಅಲ್ಲೇನ್ ಬರ್ಬೇಕು? ಇ ಬರ್ಬೇಕು. ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ, ಮೈ ಫೇವ್ರೇಟ್ ಸಬ್ಜೆಕ್ಟ್ ಇಸ್ ಮ್ಯಾಥಮೆಟಿಕ್ಸ್. ಓಕೆ, ಇಲ್ಲಿ ಐ ಬರ್ಬೇಕು, ಇಲ್ಲೇನ್ ಬಂದಿದೆ? ಇ ಬಂದಿದೆ. ಓಕೆ, ಸೊ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ಥರ್ಡ್ ಆಪ್ಷನ್ ನೋಡಿ, ಮೈ ಫೇವ್ರೇಟ್ ಸಬ್ಜೆಕ್ಟ್ ಇಸ್ ಮ್ಯಾಥಮೆಟಿಕ್ಸ್. ಓಕೆ, ಇಲ್ಲಿ ಕೆ ಬಂದಿದೆ, ಸಿ ಬರ್ಬೇಕಲ್ಲಿ. ಓಕೆ, ಕೆ ಬಂದಿದೆ, ಸೊ ಥರ್ಡ್ ಆಪ್ಷನ್ ಕೂಡ ಆಗಲ್ಲ. ಫೋರ್ತ್ ಆಪ್ಷನ್ ನೋಡಿ, ಮೈ ಫೇವ್ರೇಟ್ ಸಬ್ಜೆಕ್ಟ್ ಇಸ್ ಮ್ಯಾಥಮೆಟಿಕ್ಸ್. ಸೊ ನಾ ಬರ್ದಿರೋ ಸ್ಪೆಲ್ಲಿಂಗ್ ಇಲ್ಲಿದೆನಾ? MATHEMATICS. ಸೊ ಇಲ್ಲಿ ಕರೆಕ್ಟ್ ಇದೆ ಸ್ಪೆಲ್ಲಿಂಗ್. ಅವ್ರೇನ್ ಕೇಳಿದಾರೆ? ಕರೆಕ್ಟ್ ಸ್ಪೆಲ್ಟ್ ಸೆಂಟೆನ್ಸ್ ಯಾವ್ದಂತ ಕೇಳಿದಾರ. ಸೊ ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್ ಸ್ಪೆಲ್ಟ್ ಸೆಂಟೆನ್ಸ್. ಓಕೆ, ಈ ರೀತಿ ಏನಪ್ಪಾ ಅಂತಂದ್ರೆ 4 ಆಪ್ಷನ್ಸ್ ನಲ್ಲಿ ಎಲ್ಲಾ ಸೇಮ್ ಇರುತ್ತೆ. ಜಸ್ಟ್ ಒಂದ್ ವರ್ಡ್ ಏನಪ್ಪಾ ಅಂತಂದ್ರೆ ಡಿಫ್ರೆನ್ಸ್ ಇರುತ್ತೆ 4 ಆಪ್ಷನ್ ಅಲ್ಲಿ. ಸೊ ಎಲ್ಲಿ ಕರೆಕ್ಟ್ ಸ್ಪೆಲ್ಟ್ ಇರುತ್ತೆ ವರ್ಡ್ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆನಾ? ಸೊ ಕರೆಕ್ಟ್ಲಿ ಮೇಲೆ ಫಿಕ್ಸ್ 1 ಕ್ವಶನ್ ಬರುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಫೋರ್ತ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ಓಕೆ, ಇದು ಎದ್ರ ಮೇಲೆ ಬಂದಿದೆ ಅಂತಂದ್ರೆ ಸಬ್ಸ್ಟಿಟ್ಯೂಟ್ ಮೇಲೆ ಕ್ವಶನ್ ಬಂದಿದೆ. ಓಕೆ, ಸಬ್ಸ್ಟಿಟ್ಯೂಟ್ ಮೇಲೆ ಎಷ್ಟು ಕ್ವಶನ್ಸ್ ಬರುತ್ತೆ? 2 or 3 ಕ್ವಶನ್ಸ್. ಓಕೆ, ಇಲ್ಲಿ ಏನ್ ಮಾಡಿರ್ತಾರ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರ. ಆ ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರ. ಈಗ ಕಾಣಿಸ್ತಾ ಇದೆನಾ? ಓಕೆ, ಗ್ರೂಪ್ ಆಫ್ ವರ್ಡ್ಸ್ ಏನ್ ಮಾಡಿರ್ತಾರ? ಅಂಡರ್ಲೈನ್ ಮಾಡಿರ್ತಾರ. ಅಂಡರ್ಲೈನ್ ಮಾಡಿರೋ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಏನ್ ಮಾಡ್ಬೇಕು? ರೀಪ್ಲೇಸ್ ಮಾಡ್ಬೇಕು, ಪರ್ಯಾಯ ಮಾಡ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ. ಡೌರಿ ಕಂಪ್ಲೀಟ್ಲಿ ವೈಲೇಟ್ಸ್ ವುಮೆನ್ಸ್ ರೈಟ್ ಅಂಡ್ ಡೆನೀಸ್ ದ್ಯಾಮ್ ಸಿಮಿಲರ್ ಆಪರ್ಚುನಿಟಿ ಇನ್ ಸೊಸೈಟಿ. ಇಲ್ಲಿ ಸಿಮಿಲರ್ ಆಪರ್ಚುನಿಟೀಸ್ ಏನ್ ಮಾಡಿದಾರ? ಅಂಡರ್ಲೈನ್ ಅನ್ನ ಮಾಡಿದಾರೆ. ಅದನ್ನ ರೀಪ್ಲೇಸ್ ಮಾಡಿದಾಗ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಓಕೆ, ಫಸ್ಟ್ ಆಪ್ಷನ್ ನೋಡಿ, ಆನ್ ಈಕ್ವಲ್ ಸ್ಟ್ಯಾಂಡಿಂಗ್ ಅಂತಿದೆ. ಸೆಕೆಂಡ್ ಬಂದ್ಬಿಟ್ಟು ಆನ್ ಅಪ್ರೋಪ್ರಿಯೇಟ್ ಡಿಸೈರ್ ಅಂತಿದೆ. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಆನ್ ಇನ್ಕ್ರೀಸಿಂಗ್ ಹಾನರ್ ಅಂತಿದೆ. ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಆನ್ ಅಕ್ಯುರೇಟ್ ಪ್ಲೇಸ್ ಅಂತಿದೆ. ಸೊ ಇಲ್ಲಿ ಸಿಮಿಲರ್ ಆಪರ್ಚುನಿಟಿ. ಓಕೆ, ಇಲ್ಲಿ ಡೌರಿ ಅಂತಂದ್ರೆ ಏನು? ವರದಕ್ಷಿಣೆ. ಎಸ್, ವರದಕ್ಷಿಣೆ ಏನ್ ಮಾಡ್ತಾ ಇದೆ? ಮಹಿಳೆಯರ ಒಂದು ಹಕ್ಕುಗಳನ್ನ ಸಂಪೂರ್ಣವಾಗಿ ಉಲ್ಲಂಘಿಸ್ತಾ ಇದೆ. ಓಕೆ, ಸಮಾಜ ಅಂತಹ ಅವಕಾಶಗಳನ್ನ ನಿರಾಕರಿಸುತ್ತಿದೆ. ಓಕೆ, ಅಲ್ಲಿ ಅಂತಹ ಅವಕಾಶಗಳನ್ನ ನಾವೇನಂತೀವಿ? ಸಿಮಿಲರ್ ಆಪರ್ಚುನಿಟೀಸ್.
ಓಕೆ, ಸಿಮಿಲರ್ ಆಪರ್ಚುನಿಟೀಸ್ ಅನ್ನ ನಾವು ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ? ಯಾವ್ದು ಕರೆಕ್ಟ್ ಆಗುತ್ತೆ? ಎಸ್, ಫಸ್ಟ್ ಒನ್ ಇಸ್ ಕರೆಕ್ಟ್. ವೈ? ಬಿಕಾಸ್ ಆನ್ ಈಕ್ವಲ್ ಸ್ಟ್ಯಾಂಡಿಂಗ್. ಓಕೆ, ಅಂತಹ ಅವಕಾಶಗಳನ್ನ ಬದಲು ಅದು ಕರೆಕ್ಟ್ ಸೆಂಟೆನ್ಸ್ ಆಗಲ್ಲ. ಓಕೆ, ಸಮಾಜ ಆನ್ ಈಕ್ವಲ್ ಸ್ಟ್ಯಾಂಡಿಂಗ್ ಮೀನ್ಸ್ ಅವ್ರಿಗೇನಪ್ಪಾ ಅಂತಂದ್ರೆ ಸಮಾನವಾದ ಸ್ಥಾನಮಾನವನ್ನ ನಿರಾಕರಿಸುತ್ತದೆ ಅಂತ ಆಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್. ಆನ್ ಈಕ್ವಲ್ ಸ್ಟ್ಯಾಂಡಿಂಗ್ ಇನ್ ಸೊಸೈಟಿ. ವರದಕ್ಷಿಣೆ ಮಹಿಳೆಯರ ಒಂದು ಹಕ್ಕುಗಳನ್ನ ಸಂಪೂರ್ಣವಾಗಿ ಉಲ್ಲಂಘಿಸ್ತದೆ ಮತ್ತು ಸಮಾಜ ಅವರಿಗೆ ಏನ್ ಮಾಡ್ತದ? ಸಮಾನ ಸ್ಥಾನಮಾನವನ್ನ ನಿರಾಕರಿಸುತ್ತದೆ. ಅಂತ ಅವಕಾಶಗಳ ಬದಲು ಆನ್ ಈಕ್ವಲ್ ಸ್ಟ್ಯಾಂಡಿಂಗ್ ಇಸ್ ಅ ಕರೆಕ್ಟ್. ಇದು ಅನ್ನಕಿನ ಏನಪ್ಪಾ ಅಂದ್ರೆ ಕರೆಕ್ಟ್ ಸೆಂಟೆನ್ಸ್ ಯಾವ್ದಾಗುತ್ತೆ? ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರ. ಅಂಡರ್ಲೈನ್ ಮಾಡಿದ್ದನ್ನ ರೀಪ್ಲೇಸ್ ಮಾಡ್ಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಪರ್ಯಾಯ ಮಾಡಿದಾಗ ಈ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 5th question. Select the most appropriate synonym of the word given below to fill in the blank in the following sentence. ಇಲ್ಲಿ ಏನ್ ಮಾಡಿದಾರ? fill in the blanks with synonym. ಎರಡು ಮಿಕ್ಸ್ ಮಾಡಿ ಏನ್ ಮಾಡಿದಾರ? ಕ್ವಶನ್ ಅನ್ನ ಕೇಳಿದ್ದಾರೆ. ಇಲ್ಲಿ ಒಂದು ವರ್ಡ್ ಕಾಣಿಸ್ತಾ ಇದೆನಾ? ರೆಡ್ ಮಾಡಿದ್ದಾರೆ ನೋಡಿ. ಸೊ ಈ ವರ್ಡಿಗೆ ನಾವ್ ಏನ್ ಮಾಡ್ಬೇಕು? 4 ಆಪ್ಷನ್ಸ್ ನಲ್ಲಿ ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಅಲ್ಲಿ ಬ್ಲಾಂಕ್ ಡಿಲೀಟ್ ಇದೆ. ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ. ಇಮಿನೆಂಟ್. ಓಕೆ, ಇಮಿನೆಂಟ್ ದ ಥಿಂಕಿಂಗ್ ವಾಸ್ ಚೇಂಜಿಂಗ್ ಹಿಸ್ ಹೈಡಿಂಗ್ ಪ್ಲೇಸ್ ಎವ್ರಿ ನೌ ಅಂಡ್ ದೆನ್ ಬಿಕಾಸ್ ಆಫ್ ಡ್ಯಾಶ್ ಡೇಂಜರ್ ಟು ಹಿಸ್ ಲೈಫ್. ಓಕೆ, ಇಲ್ಲಿ ಇಮಿನೆಂಟ್ ಅಂತಿದೆ. ಇಮಿನೆಂಟ್ ಸಮಾನ ಪದ ಯಾವ್ದಾಗುತ್ತೆ ನೋಡೋಣ. ಫಸ್ಟ್ ನೋಡಿ, ಹ್ಯಾಪನಿಂಗ್ ಅಂತಿದೆ. ಫಸ್ಟ್ ಆಪ್ಷನ್ ಏನಿದೆ? ಹ್ಯಾಪನಿಂಗ್. ಓಕೆ, ಏನಾರ ಹ್ಯಾಪನ್ ಆಗದ ಅಂತಾರಲ್ಲ, ಅದು ಹ್ಯಾಪನಿಂಗ್. ಸೆಕೆಂಡ್ ನೋಡಿ, ಅಪ್ರೋಚಿಂಗ್. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಪಾರ್ಟಿಸಿಪೇಟಿಂಗ್, ಭಾಗವಹಿಸುವುದು. ನೆಕ್ಸ್ಟ್ 4th ಆಪ್ಷನ್ ಲೂಸಿಂಗ್. ಲೂಸ್ ಅಂದ್ರೆ ಕಳೆದುಕೊಳ್ಳೋದು, ಲೂಸಿಂಗ್. ಓಕೆ, ಸೊ ಈ ಬ್ಲಾಂಕಿಂಗ್ ಮತ್ತೆ ಈ ವರ್ಡಿಗೆ ಸಮಾನ ಪದ ಯಾವ್ದಾಗುತ್ತೆ? ಈ 4 ಆಪ್ಷನ್ಸ್ ನಲ್ಲಿ ನೋಡಿ ಯಾವ್ದು ಸಮಾನ ಪದ ಆಗುತ್ತೆ? ಓಕೆ, ಯಾವ್ದು ಕರೆಕ್ಟ್ ಆಗುತ್ತೆ? ಅಪ್ರೋಚಿಂಗ್. ಯಾಕೆ ನೋಡಿ, ಅಪ್ರೋಚಿಂಗ್. ಓಕೆ, ಇಲ್ಲಿ ಇಮಿನೆಂಟ್ ಅಂದ್ರೆ ಏನು? ಸನ್ನಿಹಿತವಾದ ಒಂದು ಆಲೋಚನೆ ಅವನ ಒಂದು ಜೀವದ ಅಪಾಯದ ಕಾರಣದಿಂದ ಆಗೊಮ್ಮೆ ಈಗೊಮ್ಮೆ ಅವ ಏನ್ ಮಾಡ್ತಾನಂತಂದ್ರೆ ಅವನ ಒಂದು ಅಡಗುವ ಒಂದು ತಾಣಗಳನ್ನ ಬದಲಾಯಿಸುತ್ತಿತ್ತು. ಓಕೆ, ಸೊ ಇಲ್ಲಿ ಇಮಿನೆಂಟಿಗೆ ಏನ್ ಹೇಳಿದಾರ ಅವರು? ಸಮಾನ ಪದವನ್ನ ಕೇಳಿದಾರೆ. ಸೊ ಇಮಿನೆಂಟಿಗೆ ಸಮಾನ ಪದ ಎಕ್ಸಾಕ್ಟ್ ಆಗಲ್ಲ. ಓಕೆ, ಅಲ್ಲಿ ಅಪ್ರೋಪ್ರಿಯೇಟ್ ಸಿನೋನಿಮ್ ಕೇಳಿದಾರೆ. ಎಸ್, ಸೊ ಇಮಿನೆಂಟಿಗೆ ಅಪ್ರೋಪ್ರಿಯೇಟ್ ಸಿನೋನಿಮ್ ಯಾವ್ದಾಗುತ್ತೆ? ಅಪ್ರೋಚಿಂಗ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಒಂದ್ ವರ್ಡ್ ಏನ್ ಮಾಡಿರ್ತಾರ, ಆ ವರ್ಡ್ ಹೈಲೈಟರ್ ಮಾಡ್ಲಿ ಅಥವಾ ಇಟಾಲಿಕ್ ಮಾಡಿರ್ತಾರೆ, ಬೋಲ್ಡ್ ಮಾಡಿರ್ತಾರ. ಆ ಬೋಲ್ಡ್ ಮಾಡಿರೋ ವರ್ಡಿಗೆ ಸಮಾನ ಪದವನ್ನ ಕೇಳಿರ್ತಾರ ಅವ್ರು. ಓಕೆ, ಸೊ 4 ಆಪ್ಷನ್ಸ್ ನಲ್ಲಿ ಅದಕ್ಕೆ ಸಮಾನ ಪದ ಯಾವ್ದಾಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆನಾ? ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 6th question. The sentence given below has one misspelled word. Spot the incorrectly spelled word and select its correct spelling. Okay, ಇಲ್ಲಿ incorrect spelled and correct spelling ಎರಡನ್ನ ಮಿಕ್ಸ್ ಮಾಡಿ ಕ್ವಶನ್ ಅನ್ನ ಕೇಳಿದಾರೆ. ಇಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಆ ಸೆಂಟೆನ್ಸ್ ನಲ್ಲಿ ಏನಿದೆ ಅಂತಂದ್ರೆ ಒಂದು ವರ್ಡ್ ಮಿಸ್ ಸ್ಪೆಲ್ಟ್ ಇದೆ, ಇನ್ಕರೆಕ್ಟ್ ಸ್ಪೆಲ್ಟ್ ಇದೆ. ಅದನ್ನ ಸ್ಪಾಟ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಸ್ಪೆಲ್ಟ್ ಇರುತ್ತೆ ಅದನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ಸೆಂಟೆನ್ಸ್ ಓದೋಣ. ಆ ಸೆಂಟೆನ್ಸ್ ನಲ್ಲಿ ಯಾವ್ದು ವರ್ಡ್ ಮಿಸ್ ಸ್ಪೆಲ್ಟ್ ಇದೆ ಅಂತ ಐಡೆಂಟಿಫೈ ಮಾಡೋಣ. ಅದು ಆದ ಬಳಿಕ ಈ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಸೆಂಟೆನ್ಸ್ ನೋಡಿ. ಶಿ ಕಮ್ಸ್ ಫ್ರಮ್ ಆನ್ ಇಲಿಸ್ಟ್ರಿಯಸ್ ಪೊಲಿಟಿಕಲ್ ಫ್ಯಾಮಿಲಿ. ಓಕೆ, ಇಲ್ಲಿ ಇಲಿಸ್ಟ್ರಿಯಸ್ ಅಂತಂದ್ರೆ ಏನು? ಪ್ರಸಿದ್ಧ. ಓಕೆ, ಸುಪ್ರಸಿದ್ಧ ಅಥವಾ ಪ್ರಸಿದ್ಧ. ಓಕೆ ಓಕೆ ಅವಳು ಒಂದು ಪ್ರಸಿದ್ಧ ಪಾಲಿಟಿಕ್ಸ್ ಮನೆತನದಿಂದ ಬಂದವಳು. ಓಕೆ, ಶಿ ಕಮ್ಸ್ ಫ್ರಮ್ ಆನ್ ಇಲಿಸ್ಟ್ರಿಯಸ್ ಪೊಲಿಟಿಕಲ್ ಫ್ಯಾಮಿಲಿ. ಸೊ ಈ ಸೆಂಟೆನ್ಸ್ ನಲ್ಲಿ ಎಲ್ಲಿ ಮಿಸ್ ಸ್ಪೆಲ್ಟ್ ಇದೆ ನೋಡಿ, ಎಲ್ಲಿ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಇದೆ ನೋಡಿ, ಎಲ್ಲಿದೆ ಅಂತಂದ್ರೆ ಇಲಿಸ್ಟ್ರಿಯಸ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ.
ಇದನ್ನ ಏನ್ ಮಾಡಂತ ಹೇಳಿದಾರ ಅವರು, ಸ್ಪಾಟ್ ಮಾಡಂತ ಹೇಳಿದಾರೆ. ಸೊ ಸ್ಪಾಟ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇಲಿಸ್ಟ್ರಿಯಸ್ ಸ್ಪೆಲ್ಲಿಂಗ್ ಏನ್ ಬರುತ್ತೆ? ILLUSTRIOUS, ಇಲಿಸ್ಟ್ರಿಯಸ್. ಇಲ್ಲಿ ಏನ್ ಮಿಸ್ಟೇಕ್ ಆಗಿದೆ ನೋಡಿ, ಎಲ್ಲ ಕರೆಕ್ಟ್ ಇದೆ, ಬಟ್ ಅಲ್ಲಿ ಯು ಬರ್ಬೇಕು, RIOUS ಬರ್ಬೇಕಲ್ಲಿ. RIOS ಅಷ್ಟೇ ಬಂದಿದೆ, ಅಲ್ಲಿ ಏನ್ ಬರ್ಬೇಕು, ಯು ಬರ್ಬೇಕು. ಓಕೆ, ಅದಕ್ಕೋಸ್ಕರ ಅಲ್ಲಿ ಏನಿದೆ, ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಇದೆ. ಅದನ್ನ ಸ್ಪಾಟ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಇಲಿಸ್ಟ್ರಿಯಸ್ ಇದೆ. ಓಕೆ, ಇಲಿಸ್ಟ್ರಿಯಸ್. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಡಬಲ್ ಎಲ್ ಇಲ್ಲ ನೋಡ್ರಿ, ILL ಇಲ್ಲ, ಸೊ ಸೆಕೆಂಡ್ ಆಗಲ್ಲ. ಥರ್ಡ್ ನೋಡಿ, ಇಲಿಸ್ಟ್ರಿಯಸ್, ಇಲ್ಲಿ ಐ ಬರ್ಬೇಕು, ಇಲ್ಲಿ ಇ ಬಂದಿದೆ, ಸೊ ಥರ್ಡ್ ಆಪ್ಷನ್ ಕೂಡ ಆಗಲ್ಲ. ಫೋರ್ತ್ ಆಪ್ಷನ್ ನೋಡಿ, ಇಲ್ಲೂ ಡಬಲ್ ಎಲ್ ಬರ್ಬೇಕು. ಓಕೆ, ಫೋರ್ತ್ ಆಪ್ಷನ್ ಆಗಲ್ಲ. ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಫಸ್ಟ್. ನಾವು ಬರ್ದಿರೋ ಪ್ರಕಾರ ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಇದೆ. ಓಕೆ, ILLUSTRIOUS, ಇಲಿಸ್ಟ್ರಿಯಸ್ ಅಂದ್ರೆ ಪ್ರಸಿದ್ಧ, ಸುಪ್ರಸಿದ್ಧ. ಓಕೆ, ಸೊ ಇಲ್ಲಿ ಈ ರೀತಿ ಏನಪ್ಪಾ ಅಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಒಂದು ವರ್ಡ್ ಮಿಸ್ ಸ್ಪೆಲ್ಟ್ ಇರುತ್ತೆ, ಅದನ್ನ ಸ್ಪಾಟ್ ಮಾಡಿ 4 ಆಪ್ಷನ್ಸ್ ನಲ್ಲಿ ಕರೆಕ್ಟ್ ಸ್ಪೆಲ್ಟ್ ಯಾವಿರುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಓಕೆನಾ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. Okay, 7th question. Select the most appropriate antonym of the given word. Antonym. Okay, antonym ಅಂದ್ರೆ ನಿಮ್ಗೆ ಗೊತ್ತಿದೆ, ಅಪೋಸಿಟ್ ವರ್ಡ್ ಅಥವಾ ವಿರುದ್ಧಾರ್ಥಕ ಪದ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಆಂಟೋನಿಮ್ ಅಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ? 2 or 3 ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ವರ್ಡ್ ಅನ್ನ ಕೊಟ್ಟಿದಾರ, ಆ ವರ್ಡಿಗೆ ವಿರುದ್ಧ ಪದವನ್ನ 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಆಸ್ಟಿಯರ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಸ್ಟಿಯರ್ ಅಂತಂದ್ರೆ ಏನು? ಆಸ್ಟಿಯರ್, ಆಸ್ಟಿಯರ್ ಅಂತಂದ್ರೆ ಕಠೋರ, ಕಠೋರ. ಓಕೆ, ಕಠೋರ ಅಂತಂದ್ರೆ ಈಗ ಅಂದ್ರೆ ಅವ್ರು ಏನಾದ್ರೂ ಅವ್ರು ಏನಪ್ಪಾ ಅಂತಂದ್ರೆ ಒಟ್ಟ ಹಿಂಗ್ ಕರುಣೆ ಆಗ್ಲಿ ಏನು ತೋರ್ಸೋದೇ ಇಲ್ಲ, ಹಿಂಗ್ ಕಲ್ ಬಂಡಿ ತರ ಕೂತಿರ್ತಾರ, ಫುಲ್ ಕಠೋರ ಇರ್ತಾರ. ಎಷ್ಟ್ ಕಠೋರ ಇದೆ ಅಂತ ಅಂತಿರ್ತಿರಲ್ವಾ ನೀವು. ಸೊ ದಟ್ ಈಸ್ ಕಾಲ್ಡ್ ಆಸ್ಟಿಯರ್. ಓಕೆ, ಆಸ್ಟಿಯರ್ ಅಂತಂದ್ರೆ ಏನು? ಕಠೋರ. ಕಠೋರಕ್ ವಿರುದ್ಧ ಪದ ಏನಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಅಫೋರ್ಡೆಬಲ್. ಓಕೆ, ಫಸ್ಟ್ ಆಪ್ಷನ್ ಏನಿದೆ? ಅಫೋರ್ಡೆಬಲ್. ಅಫೋರ್ಡೆಬಲ್ ಅಂತಂದ್ರೆ ಏನು? ಕೈಗೆಟಕುವ. ಓಕೆ, ಅಫೋರ್ಡೆಬಲ್ ಅಂತಂದ್ರೆ ಕೈಗೆಟಕುವ. ಸೆಕೆಂಡ್ ಆಪ್ಷನ್ ನೋಡಿ, ಸ್ಟಿಫ್. ಸ್ಟಿಫ್ ಅಂತಂದ್ರೆ ಏನು? ಗಟ್ಟಿಯಾದ. ಓಕೆ, ಸ್ಟಿಫ್ ಅಂದ್ರೆ ಏನು? ಗಟ್ಟಿಯಾದ. ಥರ್ಡ್ ಆಪ್ಷನ್ ನೋಡ್ರಿ, ಗರ್ಫ್. ಗರ್ಫ್ ಅಂತಂದ್ರು ಕಠೋರನೆ. ಓಕೆ, ಇಲ್ಲಿ ಸಪೋಸ್ ಅಲ್ಲಿ ಅವರು ಸಿನೋನಿಮ್ ಕೇಳಿದ್ರೆ ಥರ್ಡ್ ಆಪ್ಷನ್ ಕರೆಕ್ಟ್ ಆಗ್ತಿತ್ತು. ಅಲ್ಲೇನ್ ಕೇಳಿದಾರ ಅವರು? ವಿರುದ್ಧ ಪದ ಕೇಳಿದಾರೆ. ಸೊ ಆಸ್ಟಿಯರಿಗೆ ವಿರುದ್ಧ ಪದ ಕೇಳಿಗೋಸ್ಕರ ಥರ್ಡ್ ಆಪ್ಷನ್ ಆಗಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಜೆನಿಯಲ್. ಜೆನಿಯಲ್ ಅಂತಂದ್ರೆ ಏನು? ಜನಾನುರಾಗಿ, ರಾಗಿ. ಓಕೆ, ಅಂದ್ರೆ ಈಗ ಕೆಲವ್ರು ಇರ್ತಾರ. ಓಕೆ, ಏನ್ರೆ ಒಂದ್ ಸ್ವಲ್ಪ ಸಪೋಸ್ ಅಲ್ಲಿ ಯಾರೋ ಭಿಕ್ಷುಕರು ಇರ್ಲಿ, ಅವ್ರಿಗೆ ದಯೆ ಕರುಣೆಯನ್ನ ತೋರಿಸ್ತಿರ್ತಾರ, ಜನಾನುರಾಗಿ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಕಠೋರ ಅಂದ್ರೆ ಏನು ಹೆಲ್ಪಿಂಗ್ ನೇಚರ್ ಇರಲ್ಲ ಅವ್ರ ಹತ್ರ. ಓಕೆ, ಫುಲ್ ಕಠೋರ ಇರ್ತಾರೆ. ಸೊ ಕಠೋರ ವಿರುದ್ಧ ಪದ ಏನಾಗುತ್ತೆ? ಎಸ್, ಜನಾನುರಾಗಿ ಇಸ್ ಕರೆಕ್ಟ್. ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಇಲ್ಲಿ ಸ್ಟಿಫ್ನು ಆಗಲ್ಲ. ಸ್ಟಿಫ್ ಅಂತಂದ್ರೆ ಲೈಕ್ ಕಠೋರ ರೀತಿ ಗಟ್ಟಿಯಾಗಿರೋದು. ಓಕೆ, ಎದಕ್ನು ಅವರು ಬೆಂದಲೆ ಹಂಗೆ ಗಟ್ಟಿಯಾಗಿರೋದೆ ಅಂತ ಆಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ, ಫಸ್ಟ್ನು ಆಗಲ್ಲ. ಫೋರ್ತ್ ಇಸ್ ಕರೆಕ್ಟ್. ಓಕೆ, ಈ ರೀತಿ ಒಂದು ವರ್ಡ್ ಅನ್ನ ಕೊಟ್ಟು ಆ ವರ್ಡಿಗೆ ವಿರುದ್ಧ ಪದ ಕೇಳಿದ್ರೆ ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು, ಸಮಾನ ಪದ ಕೇಳಿದ್ರೆ ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಓಕೆ, ಅವ್ರ ಆಂಟೋನಿಮ್ಸ್ ಅನ್ನ ಯಾವ ರೀತಿನೂ ಕೇಳ್ಬೋದು. ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲಿ ವಿತ್ ಆಂಟೋನಿಮ್ ಅನ್ನ ಕೇಳಿರ್ಬೋದು, ಸಬ್ಸ್ಟಿಟ್ಯೂಟ್ ವಿತ್ ಆಂಟೋನಿಮ್ಸ್ ಕೇಳ್ಬೋದು, ಅಥವಾ ಈ ರೀತಿ ಒಂದು ವರ್ಡ್ ಅನ್ನ ಕೊಟ್ಟು ಅದಕ್ಕೆ ವಿರುದ್ಧ ಪದ ಬರೀರಿ ಅಂತಾನು ಕೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. 8th question. Select the most appropriate synonym of the underlined word in the given sentence. ಈಗಾಗಲೇ ಹೇಳಿದ್ದೀನಿ ನಾ, ಅವರು ಯಾವ ರೀತಿ ಕ್ವಶನ್ ಬೇಕಾದ್ರೂ ಕೇಳ್ಬೋದು. ಒಂದು ವರ್ಡ್ ಅನ್ನ ಕೊಟ್ಟು ಅದಕ್ಕೆ ಸಮಾನ ಪದ ಬರೀರಿ ಅಂತ ಕೇಳ್ಬೋದು, ಅಥವಾ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅಲ್ಲಿ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ಸಮಾನ ಪದ ಬರೀರಿ ಅಂತಾನು ಕೇಳಿರ್ಬೋದು ಅಂತ ಈಗಾಗ್ಲೇ ಹೇಳಿದ್ದೀನಿ. ಸೊ ಅದೇ ಕ್ವಶನ್ ಇಲ್ಲಿ ಕೇಳಿದ್ದಾರೆ ನೋಡೋರು.
ಓಕೆ, ಸೊ ಇಲ್ಲಿ ಏನಂತಂದ್ರೆ ಸಬ್ಸ್ಟಿಟ್ಯೂಟ್ ವಿತ್ ಸಿನೋನಿಮ್ ಅನ್ನ ಕ್ವಶನ್ ಕೇಳಿದಾರೆ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, it is of paramount importance that you read the instructions before attempting the test. Okay, paramount ಇಲ್ಲಿ ವರ್ಡ್ ಏನ್ ಮಾಡಿದಾರೆ ಅಂಡರ್ಲೈನ್, paramount. paramount means ಒಂದು ಸೆಂಟ್ರಲ್ ಅವ್ರ ಒಂದು ಕೇಂದ್ರ ಅಂತೀವಲ್ಲ ಅದು. ಓಕೆ, ಸೊ ಇಟ್ ಈಸ್ ಆಫ್ paramount importance that you read the instructions before attempting the test. ನಾವು ಟೆಸ್ಟ್ ಬರೋಕಿನ ಮುಂಚೆ ಅಂದ್ರೆ ಎಕ್ಸಾಮ್ ಪ್ರಯತ್ನ ಮಾಡೋಕಿನ ಮುಂಚೆ ಅಲ್ಲಿ ಫಸ್ಟ್ ಪೇಪರ್ ನಲ್ಲಿ ಏನ್ ಕೊಟ್ಟಿರ್ತಾರ ಅಂತಂದ್ರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಓಕೆ, ನಾವು ಎಕ್ಸಾಮ್ ಬರೋಕಿನ ಮುಂಚೆ ಆ ಇನ್ಸ್ಟ್ರಕ್ಷನ್ಸ್ ಗಳನ್ನ ಓದೋದು ಬಹಳ ಅತ್ಯಂತ ಮಹತ್ವದಾಗಿದ್ದು. ಓಕೆ, ಇನ್ಸ್ಟ್ರಕ್ಷನ್ಸ್ ನಾವು ಫಸ್ಟ್ ಓದ್ಬೇಕು. ದಿಸ್ ಇಸ್ ಅ ಮೆಸೇಜಿಂಗ್ ಫಾರ್ ಯು. ಎಸ್, ಓಕೆ, ನಾವು ಏನ್ ಮಾಡಿರ್ತೀವಿ, ಕ್ವಶನ್ ಪೇಪರ್ ಬಂದ ತಕ್ಷಣ ಪೇಪರ್ ಬರೀಕ್ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿರ್ತಾರ. ಓಕೆ, ಅದು ಇಂಡೈರೆಕ್ಟ್ ಆಗಿ ನಿಮ್ಗೆ ಹೇಳ್ದಂಗ ಅದು. ಎಸ್, ಸೊ ಯಾರ್ಯಾರು ಎಕ್ಸಾಮ್ ಬರೀತೀರಿ ಫಸ್ಟ್ ಅದನ್ನ ಇನ್ಸ್ಟ್ರಕ್ಷನ್ಸ್ ಅನ್ನ ಓದ್ಬೇಕು, ಆಮೇಲಿಂದ ಕ್ವಶನ್ ಪೇಪರ್ ಅನ್ನ ಬರೀಕ್ ಸ್ಟಾರ್ಟ್ ಮಾಡ್ಬೇಕು. ಅದನ್ನೇ ಹೇಳಿದಾರೆ ಅವ್ರು. ಓಕೆ, ಸೊ ಇಲ್ಲಿ ಪ್ಯಾರಾಮೌಂಟಿಗೆ ಏನ್ ಮಾಡ್ಬೇಕು, ಸಮಾನ ಪದವನ್ನ ನಾವು ಇಲ್ಲಿ ಆಯ್ಕೆ ಮಾಡೋಣ. ಫಸ್ಟ್ ಆಪ್ಷನ್ ನೋಡಿ, ರಿಮೈಂಡ್ ಅಂತಿದೆ. ರಿಮೈಂಡ್ ಅಂತಂದ್ರೆ ರೀಕಾಲ್ ಮಾಡೋದು. ಓಕೆ, ರಿಮೈಂಡ್ ನೆನಪಿನಲ್ಲಿ ಇಟ್ಕೊಳ್ಳೋದು. ಸೊ ಪ್ಯಾರಾಮೌಂಟಿಗ ರಿಮೈಂಡ್ ಅಂತೀವ, ಇಲ್ಲ. ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ, ರೀಫ್ರೇಸ್. ರೀಫ್ರೇಸ್ ಅಂತಂದ್ರೆ ಪುನರಾವರ್ತನೆ ಮಾಡೋದು. ಓಕೆ, ಸೊ ನಾವು ಪ್ಯಾರಾಮೌಂಟಿಗೆ ಪುನರಾವರ್ತನೆ ಅಂತೀವ, ಇಲ್ಲ. ಸೊ ಸೆಕೆಂಡ್ ಆಪ್ಷನ್ ಆಗಲ್ಲ. ಥರ್ಡ್ ನೋಡಿ, ರಿಹರ್ಸ್. ಯು ನೋ ದಟ್ ರಿಹರ್ಸ್ ಅಂತಂದ್ರೆ ಪ್ಯಾರಾಮೌಂಟಿಗೆ ರಿಹರ್ಸ್ ಅಂತ ಅನ್ನೋದಿಲ್ಲ. ಸೊ ಥರ್ಡ್ ಆಪ್ಷನ್ ಕೂಡ ಆಗಲ್ಲ. ಇಲ್ಲಿ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಸೆಂಟ್ರಲ್ ಅಂದ್ರೆ ಕೇಂದ್ರ. ಅಂದ್ರೆ ಕೇಂದ್ರ ಮೀನ್ಸ್ ಒಂದು ಮಹತ್ವದಿದ್ದಂಗ. ಓಕೆ, ಫಸ್ಟ್ ನಾವು ಇನ್ಸ್ಟ್ರಕ್ಷನ್ ಓದೋದು ಅತ್ಯಂತ ಮಹತ್ವದಾಗಿದೆ, ಅದು ಒಂದು ಸೆಂಟ್ರಲ್ ಇದ್ದಂಗ, ಕೇಂದ್ರ ಇದ್ದಂಗ ಅಂತ. ಓಕೆ, ಸೊ ಪ್ಯಾರಾಮೌಂಟಿಗೆ ಏನಪ್ಪಾ ಅಂತಂದ್ರೆ ಎಕ್ಸಾಕ್ಟ್ ಆಗಲ್ಲ, ಅಪ್ರೋಪ್ರಿಯೇಟ್ ಸಿನೋನಿಮ್ ಏನಾಗುತ್ತೆ, ಸೆಂಟ್ರಲ್ ಇಸ್ ಅ ಕರೆಕ್ಟ್. ಓಕೆ, ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ಸಮಾನ ಪದವನ್ನ 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 9th ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಓಕೆ, ಮೋಸ್ಟ್ ಈ ಕ್ವಶನ್ ಪೇಪರ್ ನಲ್ಲಿ ಜಾಸ್ತಿ ಸಿನೋನಿಮ್ ಮತ್ತೆ ಆಂಟೋನಿಮ್ ಅನ್ನ ಜಾಸ್ತಿ ಕೇಳಿದ್ದಾರೆ. ಓಕೆ, ಕೊಟ್ಟಿರುವ ಒಂದು ವರ್ಡಿಗೆ ಏನ್ ಮಾಡ್ಬೇಕು, ನಾವಿಲ್ಲಿ ವಿರುದ್ಧ ಪದವನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಸ್ಯಾಟಿಲೇಟಿಂಗ್. ಓಕೆ, ಸ್ಯಾಟಿಲೇಟಿಂಗ್ ಅಂತಂದ್ರೆ ಏನು, ಮಿನುಗುವುದು. ಸ್ಯಾಟಿಲೇಟಿಂಗ್ ಅಂತಂದ್ರೆ ಏನು, ಮಿನುಗುವುದು. ಮಿನುಗುವುದು. ಓಕೆ, ಇದಕ್ಕೆ ವಿರುದ್ಧ ಪದವನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಮಿನುಗುವುದು ಅಂತಂದ್ರೆ ಅಲ್ಲೆಲ್ಲ ಲೈಟ್ಸ್ ಇರುತ್ತೆ, ಹೊಳಿತದಲ್ಲ, ಅದು ಏನು, ಸ್ಯಾಟಿಲೇಟಿಂಗ್. ಸೊ ಸ್ಯಾಟಿಲೇಟಿಂಗ್ ವಿರುದ್ಧ ಪದ ಏನಾಗುತ್ತೆ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಡಾರ್ಕ್. ಡಾರ್ಕ್ ಅಂತಂದ್ರೆ ಏನು, ಕತ್ತಲೆ. ಕತ್ತಲೆ. ಓಕೆ, ಸೆಕೆಂಡ್ ಆಪ್ಷನ್ ನೋಡಿ, ವಂಡರ್ಫುಲ್. ವಂಡರ್ಫುಲ್ ಅಂತಂದ್ರೆ ಅದ್ಭುತ. ಅದ್ಭುತ. ಓಕೆ, ನೆಕ್ಸ್ಟ್ ನೋಡಿ, ಥರ್ಡ್ ಆಪ್ಷನ್ ಬ್ರೈಟ್. ಬ್ರೈಟ್ ಅಂತಂದ್ರೆ ಏನು, ಬ್ರೈಟ್ ಅಂದ್ರೂ ಕೂಡ ಇಟ್ಸ್ ಅ ಲೈಟ್. ಎಸ್. ಓಕೆ, ನೆಕ್ಸ್ಟ್ ನೋಡಿ, ಅಮೇಝಿಂಗ್. ಅಮೇಝಿಂಗ್ ಅಂದ್ರೂ ಕೂಡ ಅದ್ಭುತನೇ. ಓಕೆ, ಇಲ್ಲಿ ಬ್ರೈಟ್ ಪ್ರಕಾಶಮಯ ಅಂತೂ ಆಗ್ಬೋದು. ಇಲ್ಲಿ ಅವ್ರ ಏನ್ ಕೇಳಿದಾರ, ಮಿನುಗುವುದಕ್ಕ ವಿರುದ್ಧ ಪದ ಏನಾಗುತ್ತೆ. ಓಕೆ, ಮಿನುಗುವುದಂತಂದ್ರೆ ಅಲ್ಲಿ ಲೈಟ್ ಅಂತ ಅರ್ಥ. ಓಕೆ, ಬೆಳಕು. ಬೆಳಕ ವಿರುದ್ಧ ಪದ ಏನಾಗುತ್ತೆ, ಕತ್ತಲೆ. ಎಸ್, ಡಾರ್ಕ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಫಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ. ಓಕೆ, ಈ ಫಾರ್ ಎಕ್ಸಾಂಪಲ್ ಅಲ್ಲಿ ಸೈಟಿಲೇಟಿಂಗ್ ಸಿನೋನಿಮ್ ಕೇಳಿದ್ರೆ, ಸಮಾನ ಪದ ಕೇಳಿದ್ರೆ ಇವೆಲ್ಲ ಆಗ್ತಿತ್ತು. ಓಕೆ, ಅಲ್ಲಿ ಏನ್ ಕೇಳಿದಾರ ಅವರು, ವಿರುದ್ಧ ಪದ ಕೇಳಿದಾರೆ. ಸೊ ಬೆಳಕಿಗ ವಿರುದ್ಧ ಪದ ಏನಾಗುತ್ತೆ, ಕತ್ತಲಾಗುತ್ತೆ. ಓಕೆ, ಈ ರೀತಿ ಒಂದು ವರ್ಡ್ ಅನ್ನ ಕೊಟ್ಟು ಅದಕ್ಕೆ ವಿರುದ್ಧ ಪದ ಕೇಳಿದ್ರೆ 4 ಆಪ್ಷನ್ಸ್ ನಲ್ಲಿ ಅದಕ್ಕೆ ವಿರುದ್ಧ ಪದ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ನೋಡೋಣ. 10th ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಮ್. ಫಸ್ಟ್ ಕ್ವಶನ್ ಇಡಿಯಮ್ ಅಲ್ಲಿ ಇತ್ತು, ಇದು ಸೆಕೆಂಡ್ ಕ್ವಶನ್. ಓಕೆ, ಇಡಿಯಮ್ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ ಅಂತ ನಾ ಯಾವಾಗ್ಲೂ ಹೇಳಿರ್ತೀನಿ. ಸೊ ಇಡಿಯಮ್ ಅಂದ್ರೆ ನಿಮ್ಗೆ ಗೊತ್ತಿದೆ ನಾಣ್ಣುಡಿ ಅಂತ. ಸೊ ಕೊಟ್ಟಿರುವ ಒಂದು ನಾಣ್ಣುಡಿಗೆ 4 ಆಪ್ಷನ್ಸ್ ನಲ್ಲಿ ಅದಕ್ಕೆ ಅರ್ಥವನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಇಡಿಯಮ್ ಏನ್ ಕೊಟ್ಟಿದ್ದಾರೆ ನೋಡಿ, ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಲೆವೆಲ್
ಪ್ಲೇಯಿಂಗ್ ಫೀಲ್ಡ್ ಅಂತ ಅರ್ಥ ಏನು? ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತಂದ್ರೆ ಮಟ್ಟದ ಆಟದ ಮೈದಾನ. ಲೆವೆಲ್ ಮೀನ್ಸ್ ಮಟ್ಟ, ಮಟ್ಟದ. ಓಕೆ, ಮಟ್ಟದ ಆಟದ ಮೈದಾನ, ಆಟದ ಮೈದಾನ. ಇದರ ಅರ್ಥ ಏನು ಅನ್ನೋದು 4 ಆಪ್ಷನ್ಸ್ ನಲ್ಲಿ ನೋಡೋಣ. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡಿ, ಅವಾಯ್ಡಿಂಗ್ ಡಿಫ್ರೆನ್ಸಸ್. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಲ್ಯಾಕ್ ಆಫ್ ಇಂಟೆಲಿಜೆನ್ಸ್. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಫಾರ್ಗೆಟಿಂಗ್ ಕಾನ್ಫ್ಲಿಕ್ಟ್ಸ್. ಕಾನ್ಫ್ಲಿಕ್ಟ್ಸ್ ಅಂತಂದ್ರೆ ಏನು? ಜಗಳ. ಓಕೆ, ಕಾನ್ಫ್ಲಿಕ್ಟ್ಸ್ ಅಂತಂದ್ರೆ ಏನು? ಜಗಳ. ಅಂಡ್ ಅ ಫೇರ್ ಕಾಂಪಿಟೇಷನ್. ಸೊ ಮಟ್ಟದ ಆಟದ ಮೈದಾನ ಅರ್ಥ ಏನು ಅನ್ನೋದು ಈ 4 ಆಪ್ಷನ್ಸ್ ನಲ್ಲಿ ಯಾವ್ದಾಗುತ್ತೆ ಆಪ್ಷನ್ ನೋಡಿ, ಅದಕ್ಕೆ ಅರ್ಥ ಯಾವ್ದಾಗುತ್ತೆ ನೋಡಿ. ಎಸ್, ಫೋರ್ತ್ ಇಸ್ ಅ ಕರೆಕ್ಟ್. ಅ ಫೇರ್ ಕಾಂಪಿಟೇಷನ್ ಅಂದ್ರೆ ಒಂದು ನ್ಯಾಯಯುತ ಸ್ಪರ್ಧೆ. ಅದರ ಅರ್ಥ ಏನು ಅಂತಂದ್ರೆ ನ್ಯಾಯಯುತ ಸ್ಪರ್ಧೆ ಅಂತ ಆಗುತ್ತೆ. ಈ ರೀತಿ ಒಂದು ನಾಣ್ಣುಡಿಯನ್ನು ಕೊಟ್ಟಿರ್ತಾರೆ, ಅದಕ್ಕೆ 4 ಆಪ್ಷನ್ಸ್ ನಲ್ಲಿ ಅದರ ಅರ್ಥವನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 11th ಕ್ವಶನ್. Select the most appropriate option to fill in the blank. ಓಕೆ, ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ಬ್ಲಾಂಕ್ ಡಿಲೀಟ್ ಇದೆ, ಕಾಣಿಸ್ತಾ ಇದೆನಾ? ಸೊ ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. ಎಷ್ಟು ಕ್ವಶನ್ಸ್ ಬರುತ್ತೆ? 2 ಕ್ವಶನ್. ಓಕೆ, ಇಲ್ಲಿ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ. ಅನಿಯಾಸ್ ಐ ಡ್ಯಾಶ್ ಇಸ್ ವೆರಿ ಗುಡ್ ಫಾರ್ ಸಮ್ ಒನ್ ಆಫ್ ಹರ್ ಏಜ್. ಓಕೆ, ಇಲ್ಲಿ ಅನಿಯದು ಕಣ್ಣು ಡ್ಯಾಶ್ ಇಸ್ ವೆರಿ ಗುಡ್ ಫಾರ್ ಸಮ್ ಒನ್ ಆಫ್ ಹರ್ ಏಜ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬ್ಲಾಂಕ್ ಡಿಲೀಟ್ ಇದೆ, ಆ ಬ್ಲಾಂಕಿಗೆ ಸುಟೇಬಲ್ ಯಾವ್ದಾಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಸೈಟ್. ಸೈಟ್ ಅಂತಂದ್ರೆ ಏನು? ದೃಷ್ಟಿ. ಈ SIT ಸೈಟ್ ಇದೆ. ನೆಕ್ಸ್ಟ್ ಸೈಡ್ ಅಂತಿದೆ, ಬದಿ ಅಂತ ಆಗುತ್ತೆ. ನೆಕ್ಸ್ಟ್ ಸೈಟ್ ಅಂತಿದೆ. ಓಕೆ, ಆ ಬ್ಲಾಂಕಿಗೆ ಯಾವ ಸುಟೇಬಲ್ ಆಗುತ್ತೆ? ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್. ವೈ? ಬಿಕಾಸ್ ಸೈಟ್ ಅಂದ್ರೆ ಏನು? ದೃಷ್ಟಿ. ಓಕೆ, ಅನ್ನಿಯ ಒಂದು ಕಣ್ಣಿನ ದೃಷ್ಟಿ ಅವಳ ಏಜಿನವರಿಗೆ ಏನಪ್ಪಾ ಅಂತಂದ್ರೆ ಅದು ಒಳ್ಳೆಯದು. ಓಕೆ, ಸೊ ಐ ಸೈಟ್ ಇಸ್ ವೆರಿ ಗುಡ್ ಫಾರ್ ಸಮ್ ಒನ್ ಆಫ್ ಹರ್ ಏಜ್. ಅವಳ ಒಂದು ವಯಸ್ಸಿನವರಿಗೆ ಏನಪ್ಪಾ ಅಂತಂದ್ರೆ ಆಕೆಯ ಒಂದು ಕಣ್ಣಿನ ದೃಷ್ಟಿ. ಓಕೆ, ಅಲ್ಲಿ ದೃಷ್ಟಿ ಬಂತಲ್ಲ, ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್. ಓಕೆ, ಅವಳ ಒಂದು ಕಣ್ಣಿನ ದೃಷ್ಟಿ ಅವಳ ಒಂದು ಏಜಿನವರಿಗೆ ಬಹಳ ಒಳ್ಳೆಯದು ಅಂತ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್. ಓಕೆ, ಅಂದ್ರೆ ಅಲ್ಲಿ ಸೆಂಟೆನ್ಸ್ಗೆ ಸುಟೇಬಲ್ ಆಗ್ಬೇಕು ಅಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು, ವಿತ್ ಅದು ಮೀನಿಂಗ್ಫುಲ್ ಆಗ್ಬೇಕು. ಓಕೆ, ಅಲ್ಲಿ ಕಣ್ಣಿನ ಬದಿಯ ಅಂತ ಆಗುತ್ತೆ ಈ ಸೈಡ್ ತಗೊಂಡಿದ್ರಿ. ಓಕೆ, ಯಾವುದು ಸೈಡ್, ಸಾರಿ ಸೈಟ್ ಅಲ್ಲ. ಸೈಟ್ ಅಂತಂದ್ರೆ ಇವು ಇರ್ತಾವಲ್ಲ ಕಟ್ಟಡಗಳು, ಸೈಟ್ಸ್. ಓಕೆ, ಅದು ಸೈಟ್ ಆಗುತ್ತೆ. SIGHT ಸೈಟ್ ಅಂತಂದ್ರೆ ದೃಷ್ಟಿ ಅಂತ ಆಗುತ್ತೆ. ಓಕೆ, ಕಣ್ಣಿನ ದೃಷ್ಟಿ ಅಲ್ಲಿ ಮೀನಿಂಗ್ಫುಲ್ ಆಗ್ಬೇಕದು. ಅದು ಸುಟೇಬಲ್ ಆಗೋದು ಅಷ್ಟೇ ಅಲ್ಲದೆ ಆ ಸೆಂಟೆನ್ಸ್ ಫುಲ್ಲಿ ಮೀನಿಂಗ್ಫುಲ್ ಆಗ್ಬೇಕು ಅಂತ ಒಂದು ವರ್ಡ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 12th ಕ್ವಶನ್. ಚೂಸ್ ದ ಸೆಂಟೆನ್ಸ್ ದಟ್ ಈಸ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಎಲ್ಲಿ ಕೇಳಿದಾರೆ ಅವರು? ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ಟೆನ್ಸ್ ಮೇಲೆ ಫಿಕ್ಸ್ 1 ಕ್ವಶನ್ ಬರುತ್ತೆ. ಓಕೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮುಲಾ ಏನಿದೆ? ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮುಲಾ ಏನು? ಸಬ್ಜೆಕ್ಟ್, ಎಸ್, ಸಬ್ಜೆಕ್ಟ್ ಪ್ಲಸ್ ಆಮ್ ಈಸ್ ಆರ್. ಆಮ್ ಈಸ್ ಆರ್ ಅಂಡ್ ವರ್ಬ್ ಏನಾಗುತ್ತೆ ಅಂತಂದ್ರೆ ING ಲಿಂದ ಕೂಡಿರ್ತದೆ. ವರ್ಬ್ ಏನಿರುತ್ತೆ? ING ಇರಬೇಕು. ವರ್ಬ್ ING ಲಿಂದ ಕೂಡಿರ್ಬೇಕು. ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಇರುತ್ತೆ. ಇದು ಫಾರ್ಮುಲಾ. ಓಕೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಇನ್ ಫಾರ್ಮುಲಾ ಏನು? ಸಬ್ಜೆಕ್ಟ್ ಪ್ಲಸ್ ಆಮ್ ಈಸ್ ಆರ್. ಯಾವ್ದು ಒಂದು ಬಂದ್ರೂ ನಡೆಯುತ್ತೆ. ಆಮ್ ಅರೆ ಬರ್ಬೋದು, ಈಸ್ ಅನ್ನ ಬರ್ಬೋದು, ಆರ್ ಅನ್ನ ಬರ್ಬೋದು. ವಿತ್ ವರ್ಬ್ ಏನಿರ್ಬೇಕು? ING ಫಾರ್ಮ್ ಲಿಂದ ಇರ್ಬೇಕು. ಓಕೆ, ಸೊ ಅಂತದ್ ಎಲ್ಲಿದೆ ನೋಡಿ 4 ಆಪ್ಷನ್ಸ್ ನಲ್ಲಿ. ಅಂತ ಆಮ್ ಈಸ್ ಆರ್ ಅದ್ರಾಗ ಒಂದಿರ್ಬೇಕು, ವಿತ್ ಸಬ್ಜೆಕ್ಟ್ ಇರ್ಬೇಕು, ಅಂಡ್ ವರ್ಬ್ ಏನಿರ್ಬೇಕು? ING ಫಾರ್ಮ್ ಲಿಂದ ಇರ್ಬೇಕು. ಸೊ ಈ 4 ಆಪ್ಷನ್ಸ್ ನಲ್ಲಿ ಎಲ್ಲಿದೆ ನೋಡಿ. ಫಸ್ಟ್ ಆಪ್ಷನ್ ನೋಡಿ, ಮೈ ಅಂಕಲ್ ಬ್ರೋಕ್. ಓಕೆ, ಇಲ್ಲಿ ನೋಡಿ ವರ್ಬ್ ಫಾರ್ಮ್ ಕೊಟ್ಟಿದಾರ. ಬ್ರೋಕ್, ಎಸ್,
ಬ್ರೋಕ್ ಇಂದು ವರ್ಬ್ 1, ವರ್ಬ್ 2, ವರ್ಬ್ 3 ಏನಾಗುತ್ತೆ ನೋಡಿ, ಬ್ರೇಕ್ಸ್. ಬ್ರೇಕ್ಸ್ ಇದು ಏನು, ಬ್ರೇಕ್ಸ್ ಅನ್ನೋದು ವರ್ಬ್ 1. ಓಕೆ, ಅಂಡ್ ಬ್ರೋಕ್ ಅಂಡ್ ಬ್ರೋಕನ್. ಓಕೆ, ಬ್ರೇಕ್ಸ್, ಬ್ರೋಕ್, ಬ್ರೇಕನ್. ಓಕೆ, ವರ್ಬ್ 1, ವರ್ಬ್ 2, ವರ್ಬ್ 3. ಇಲ್ಲಿ ಪಾಸ್ಟ್ ಟೆನ್ಸ್ ಕೇಳಿದಾರೆ. ಓಕೆ, ಸೊ ಇಲ್ಲಿ ಪಾಸ್ಟ್ ಟೆನ್ಸ್ ಬಂದಾಗ ಬ್ರೋಕ್ ಏನಾಗುತ್ತೆ, V2 ನಾ. ಸೊ V2 ಅಂದಾಗ ಅಲ್ಲಿ ಅದು ಪಾಸ್ಟ್ ಟೆನ್ಸ್ ಇದೆ. V2 ಅಂತಂದ್ರೆ ಅದು ಪಾಸ್ಟ್ ಟೆನ್ಸ್, ಬ್ರೋಕ್. ಓಕೆ, ಅಲ್ಲೇನು ಹೇಳಿದಾರ ಅವರು, ಸಿಂಪಲ್ ಪಾಸ್ಟ್ ಟೆನ್ಸ್ ಹೇಳಿದಾರ. ಸೊ ನೋಡಿ, ಮೈ ಅಂಕಲ್ ಬ್ರೋಕ್ ಹೀಸ್ ಪ್ರಾಮಿಸ್ ಟು ಕೀಪ್ ಅಪ್ ವಿತ್ ದ ಟ್ರೆಂಡ್ ಆಫ್ ಬೀಯಿಂಗ್ ಹೆಲ್ದಿ. ಸೆಕೆಂಡ್ ಆಪ್ಷನ್ ನೋಡಿ, ಮೈ ಅಂಕಲ್ ಹ್ಯಾಡ್ ಬೀನ್ ಬ್ರೇಕಿಂಗ್. ಓಕೆ, ಹ್ಯಾಡ್ ಬೀನ್ ಬಂದಿದೆ ನೋಡಿ, ಬ್ರೇಕಿಂಗ್ ಅಂತಿದೆ. ಓಕೆ, ಬ್ರೇಕಿಂಗ್ his promise to keep up with the trend of being healthy. My uncle had broken his promise to keep up with the trend of being healthy. Next ನೋಡಿ, fourth option, my uncle was breaking his promise to keep up with the trending of being healthy. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದೇ ಬೇಡ. ಓಕೆ, ಜಸ್ಟ್ ಅಲ್ಲಿ ಬ್ರೇಕ್ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಅಲ್ಲಿ ವರ್ಬ್ ಫಾರ್ಮ್ ನೋಡಿ, ಬ್ರೋಕ್ ಅನ್ನೋದು ಪಾಸ್ಟ್ ಟೆನ್ಸ್ ನಲ್ಲಿ ಬರುತ್ತಾ. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಯಾಕಂತಂದ್ರೆ ಇಲ್ಲೆಲ್ಲ ಬ್ರೇಕಿಂಗ್ ಅಂತಿದೆ, ಇಲ್ಲಿ ಬ್ರೋಕನ್ ಅಂತಿದೆ. ಇವೆಲ್ಲ ಯಾವ ಟೆನ್ಸ್ ಆಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಓಕೆ, ಬ್ರೇಕಿಂಗ್, ಬ್ರೋಕನ್. ಓಕೆ, ಹ್ಯಾಡ್ ಬೀನ್ ಅಂತ ಬಂದಿದೆ, ಇಲ್ಲಿ ಹ್ಯಾಡ್ ಅಂತ ಬಂದಿದೆ. ಅವೆಲ್ಲ ಯಾವ ಟೆನ್ಸ್ ಆಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಓಕೆ, ಅಲ್ಲಿ ING ಬಂದಿದೆ ಅಂತಂದ್ರೆ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಬರುತ್ತೆ. ಅವ್ರೇನ್ ಕೇಳಿದಾರೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಕೇಳಿದಾರ. ಸೊ ಬ್ರೋಕ್ ಅನ್ನೋದೇನಿಲ್ಲಿ, ಬ್ರೋಕ್ ಅನ್ನೋದು ಪಾಸ್ಟ್ ಟೆನ್ಸ್. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಅಲ್ಲಿ ಹ್ಯಾಡ್ ಬೀನ್ ಬರಲ್ಲ, ಹ್ಯಾಡು ಬರಲ್ಲ, ಬ್ರೋಕನ್ ಬರಲ್ಲ, ಬ್ರೇಕಿಂಗ್ ಬರಲ್ಲ, ಅಲ್ಲಿ ಬ್ರೋಕ್ ಬರುತ್ತೆ. ಜಸ್ಟ್ ಈ ವರ್ಡ್ ಅನ್ನ ನೆನ್ಪಿಟ್ಕೊಳ್ಳಿ. ಓಕೆ, ವರ್ಬ್ ಫಾರ್ಮ್ ನೆನ್ಪಿಟ್ಕೊಂಡ್ರೆ ಅದು ಗೊತ್ತಾಗುತ್ತೆ ಈಸಿಯಾಗಿ. ಓಕೆ, ಹ್ಯಾಡ್ ಬೀನು ಬರಲ್ಲ, ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಆಗಲ್ಲ. ಥರ್ಡ್ ಆಪ್ಷನ್ ನೋಡಿ, ಹ್ಯಾಡ್ ಬ್ರೋಕನ್ ಆಗಲ್ಲ. ನೆಕ್ಸ್ಟ್ ಫೋರ್ತ್ ಆಪ್ಷನ್ ಅಲ್ಲಿ ವಾಸ್ ಇದೆ, ವಾಸ್ ಬರಲ್ಲ. ವಾಸ್ ಅಂತಂದ್ರೆ ಬ್ರೇಕಿಂಗ್, ಇದು ಕಂಟಿನ್ಯೂಸ್ ನಲ್ಲಿ ಬರುತ್ತೆ. ING ಫಾರ್ಮ್ ಎಲ್ಲಿ ಬರುತ್ತೆ, ಅಲ್ಲಿ ಕಂಟಿನ್ಯೂಸ್ ಬರುತ್ತೆ. ಅದಕ್ಕೋಸ್ಕರ ಇದು ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಬ್ರೋಕ್ ಅಂತಿದೆ, ಅದಕ್ಕೋಸ್ಕರದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 13th question. Select the most appropriate option to fill in the blank. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಫಿಕ್ಸ್ಡ್ ಕ್ವಶನ್ಸ್ ಬರುತ್ತೆ ಅಂತ ಹೇಳಿದೀನಿ. ಈಗಾಗಲೇ ಒಂದು ಕ್ವಶನ್ ಬಂದಿತ್ತು, ಇದು ಸೆಕೆಂಡ್ ಕ್ವಶನ್. ಓಕೆ, ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ಬ್ಲಾಂಕ್ ಡಿಲೀಟ್ ಇರುತ್ತೆ. ಆ ಬ್ಲಾಂಕ್ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು, ವಿತ್ ಮೀನಿಂಗ್ಫುಲ್ ಆಗಿರ್ಬೇಕು ಅದು. ಓಕೆ, ಫಸ್ಟ್ ಸೆಂಟೆನ್ಸ್ ನೋಡಿ, ಯು ಮೈಟ್ ಬಿ ರಾಂಗ್, ಯು ಕಾಂಟ್ ಆಲ್ವೇಸ್ ಬಿ ಡ್ಯಾಶ್. ಓಕೆ, ನೀವು ಯು ಮೈಟ್ ಬಿ ರಾಂಗ್, ನೀವು ತಪ್ಪಾಗಿರ್ಬೋದು. ಓಕೆ, ಅಂಡ್ ಯು ಕಾಂಟ್ ಆಲ್ವೇಸ್ ಬಿ ಡ್ಯಾಶ್ ಅಂತ ಹೇಳಿದಾರೆ. ಸೊ ಆ ಬ್ಲಾಂಕಿಗೆ ಯಾವ ಸುಟೇಬಲ್ ಆಗುತ್ತೆ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ರೈಟ್ ಅಂತಿದೆ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ರೈಟ್, ಪ್ರೊನೌನ್ಸಿಯೇಷನ್ ಇಸ್ ಸೇಮ್ ಬಟ್ ಮೀನಿಂಗ್ ಅಂಡ್ ಸ್ಪೆಲ್ಲಿಂಗ್ ಆರ್ ಡಿಫ್ರೆಂಟ್, ಇಸ್ ಕಾಲ್ಡ್ ಹೋಮೋಫೋನ್ಸ್. ಬಟ್ ಅವರು ಹೆಡ್ಲೈನ್ಸ್ ನಲ್ಲಿ ಹೇಳಿಲ್ಲ ಕರೆಕ್ಟ್ ಆಗಿರೋ ಹೋಮೋಫೋನ್ ಅನ್ನ ಆಯ್ಕೆ ಮಾಡಿ ಅಂತ ಹೇಳಿಲ್ಲ, ಆದ್ರೂ ಅದು ಇಂಡೈರೆಕ್ಟ್ ಆಗಿ ಕ್ವಶನ್ ಇದೆ. ಎಸ್, ಸೊ ನೋಡಿ, ಥರ್ಡ್ ಆಪ್ಷನ್ ಬಂದ್ಬಿಟ್ಟು ರೈಟ್ ಅಂತಿದೆ, ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ರೈಟ್ ಅಂತಿದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ, ಈ ರೈಟ್ ಅಂತಂದ್ರೆ ಬರಿ ಅಂತ ಆಗುತ್ತೆ. ಓಕೆ, ಬರೆಯೋದು. ಓಕೆ, ಈ ರೈಟ್ ಅಂತಂದ್ರೆ ಏನು, ಸರಿಯಾದ. ಓಕೆ, ಇದು ರೈಟ್ ಲೆಫ್ಟ್ ಅನ್ನ ತೋರಿಸುತ್ತೆ ಫಸ್ಟ್ ಆಪ್ಷನ್. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ, ಸೆಕೆಂಡ್ ಇಸ್ ದ ಕರೆಕ್ಟ್. ವೈ? ಬಿಕಾಸ್ ಯು ಮೈಟ್ ಬಿ ರಾಂಗ್, ನೀವು ತಪ್ಪಾಗಿರ್ಬೋದು. ಯು ಕಾಂಟ್ ಆಲ್ವೇಸ್ ಬಿ ರೈಟ್, ನೀವು ಯಾವಾಗ್ಲೂ ಇರೋಕ್ಕ ಸಾಧ್ಯವಿಲ್ಲ. ಓಕೆ, ಒಂದಲ್ಲ ಒಂದ್ ತಪ್ಪಾಗುತ್ತೆ. ಓಕೆ, ಯು ಮೈಟ್ ಬಿ ರಾಂಗ್, ತಪ್ಪಾಗಿರ್ಬೋದು. ಯು ಕಾಂಟ್ ಆಲ್ವೇಸ್ ಬಿ ರೈಟ್, ಯಾವಾಗಲೂ ಸರಿಯಾಗಿರಲು ಸಾಧ್ಯವಿಲ್ಲ ಅಂತ ಆಗುತ್ತೆ. ಅದಕ್ಕೋಸ್ಕರ ರೈಟ್ ಇಸ್ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ವಿತ್ ಅದು ಮೀನಿಂಗ್ಫುಲ್ನು ಆಯಿತು. ಸೊ ಈ ರೀತಿ ಸೆಂಟೆನ್ಸ್ ನ ಕೊಟ್ಟು ಅದರಲ್ಲಿ ಬ್ಲಾಂಕ್ ಡಿಲೀಟ್ ಇರುತ್ತೆ. 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡಬೇಕು. ಮತ್ತೇನಪ್ಪಾ ಅಂತಂದ್ರೆ ಅದು ವಿತ್ ಮೀನಿಂಗ್ಫುಲ್ ಆಗಿರ್ಬೇಕು. ಸುಟೇಬಲ್ ಆಗೋದಷ್ಟೇ ಅಲ್ಲ, ಇಲ್ಲಿ ಎಲ್ಲಾ ಸುಟೇಬಲ್ ಆಗುತ್ತೆ.
ಎಸ್, ರೈಟ್ 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 ಎಲ್ಲಾನು ಪ್ರೊನೌನ್ಸಿಯೇಷನ್ ಸೇಮ್ ಆಗುತ್ತೆ ಮತ್ತೆ ಅಲ್ಲಿ ಸುಟೇಬಲ್ ಆಗುತ್ತೆ, ಬಟ್ ಅದು ಮೀನಿಂಗ್ಫುಲ್ ಆಗಿರ್ಬೇಕು. ಎಸ್, ಸೊ ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 14th question. Select the most appropriate option to substitute the underlined segment in the given sentence. ಓಕೆ, ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರ, ಅಂಡರ್ಲೈನ್ ಮಾಡಿದನ್ನ ರೀಪ್ಲೇಸ್ ಮಾಡ್ಬೇಕು. ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಇದೆ ಅದನ್ನ ಆಯ್ಕೆ ಮಾಡೋಣ. ಸೊ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಆ ಗ್ರೂಪ್ ಆಫ್ ವರ್ಡ್ಸ್ ಅಂಡರ್ಲೈನ್ ಮಾಡಿದ್ರಲ್ಲಿ ಏನೋ ಸಮಥಿಂಗ್ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಗ್ರಾಮೆಟಿಕಲ್ ಮಿಸ್ಟೇಕ್ ಇರುತ್ತೆ. ಓಕೆ, ಅದು ಇತ್ತು ಅಂತಂದ್ರೆ ಅದನ್ನ ರೀಪ್ಲೇಸ್ ಮಾಡ್ಬೇಕು. ಸಪೋಸ್ ಅಲ್ಲಿ ಎಲ್ಲಾ ಕರೆಕ್ಟ್ ಇತ್ತು ಅಂತಂದ್ರೆ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಅಂತ ಹಾಕ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. ದ ಲಿಜಾರ್ಡ್ ಮೂವ್ಸ್ ಫ್ರಮ್ ಒನ್ ಹೋಲ್ ಟು ಅನದರ್ ಅಂಡ್ ಈಟ್ಸ್ ಇನ್ಸೆಕ್ಟ್ ಹಿಡನ್ ಇನ್ ದ ಹೋಲ್. ಓಕೆ, ಲಿಜಾರ್ಡ್ ಅಂತಂದ್ರೆ ಏನು? ಹಲ್ಲಿ. ಓಕೆ, ದ ಲಿಜಾರ್ಡ್ ಮೂವ್ಸ್, ಇಲ್ಲಿ ಅಂಡರ್ಲೈನ್ ಗ್ರೂಪ್ ಆಫ್ ವರ್ಡ್ಸ್ ಯಾವಿದಾವೆ? ಮೂವ್ಸ್ ಫ್ರಮ್ ಒನ್ ಹೋಲ್ ಟು ಅನದರ್ ಅಂಡ್ ಈಟ್ ಅಂತ ಗ್ರೂಪ್ ಆಫ್ ವರ್ಡ್ಸ್ ಏನ್ ಮಾಡಿದಾರೆ? ಅಂಡರ್ಲೈನ್ ಮಾಡಿದಾರೆ. ಇನ್ಸೆಕ್ಟ್ಸ್ ಹಿಡನ್ ಇನ್ ದ ಹೋಲ್, ಇಲ್ಲಿ ಹಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಹೋಲ್. ಇಲ್ಲಿ ನೋಡಿ WHOLE. ಓಕೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ HOLE ಅಂಡ್ WHOLE? ಓಕೆ, ಈ ಹೋಲಿಗೆ ಡಿಫ್ರೆನ್ಸ್ ಏನಿದೆ ನೋಡಿ. ಪ್ರೊನೌನ್ಸಿಯೇಷನ್ ಸೇಮ್ ಆಗ್ತಾ ಇದೆ, ಬಟ್ ಅಲ್ಲಿ ಮೀನಿಂಗ್ ಚೇಂಜ್ ಇರುತ್ತೆ. ಈ ಹೋಲ್ ಅಂತಂದ್ರೆ ರಂಧ್ರ ಅಂತ ಆಗುತ್ತೆ. ಓಕೆ, ತೂತು ರಂಧ್ರ ಅಂತ ಆಗುತ್ತೆ. ಎಸ್, ಆ ಹೋಲ್ ಅಂತಂದ್ರೆ ಎಲ್ಲರೂ, ಎಲ್ಲ ಹೋಲ್ ಥಿಂಗ್ಸ್ ಅಂತ ಕರಿತೀವಲ್ಲ, ಅಂದ್ರೆ ಹೋಲ್ ಅಂದ್ರೆ ಎಲ್ಲ ಬಂತಲ್ಲಿ. ಸೊ ಇಲ್ಲಿ ಹೋಲ್ ಅಂತಿದೆ. ಓಕೆ, ಇಲ್ಲಿ ಹಲ್ಲಿ ಏನ್ ಮಾಡ್ತದ ಅಂತಂದ್ರೆ ಒಂದು ರಂಧ್ರದಿಂದ ಇನ್ನೊಂದಕ್ಕೆ ಚಲಿಸ್ತದೆ. ಅಲ್ಲಿ ಹೋಲ್ ಬದಲು ಅಲ್ಲಿ ಏನ್ ಬರ್ಬೇಕು? ಈ ಹೋಲ್ ಬರ್ಬೇಕು. ರಂಧ್ರ, ಅಲ್ಲಿ ರಂಧ್ರ ಒಂದು ರಂಧ್ರದಿಂದ ಇನ್ನೊಂದು ರಂಧ್ರಕ್ಕೆ ಚಲಿಸಿ ರಂಧ್ರದಲ್ಲಿ ಅಡಗಿರುವ ಕೀಟಾಣುಗಳನ್ನ ತಿನ್ನುತ್ತದೆ. ಓಕೆ, ಇನ್ಸೆಕ್ಟ್ಸ್ ಮೀನ್ಸ್ ಕೀಟಾಣುಗಳನ್ನ. ಅದು ಏನ್ ಮಾಡ್ತದ? ಅವು ಅಡಗಿರುವ ಕೀಟಾಣುಗಳನ್ನ ತಿಂತದದು. ಯಾವುದು? ಹಲ್ಲಿ. ಸೊ ಅಲ್ಲಿ ಹೋಲ್ ಅಂತ ಕೊಟ್ಟಿದಾರ ಅವ್ರು, ಅದ್ರ ಬದಲು ಅಲ್ಲಿ ಏನ್ ಬರ್ಬೇಕು? HOLE ಬರ್ಬೇಕು. WHOLE ಅಂತಂದ್ರೆ ಎಲ್ಲಾ ಬರ್ತದೆ, ಅಲ್ಲಿ ಹೋಲ್ ಬರುತ್ತೆ, ಅಲ್ಲಿ HOLE ಬರ್ಬೇಕು. ಅದಕ್ಕೋಸ್ಕರ ಅಲ್ಲಿ ಮಿಸ್ಟೇಕ್ ಇದೆ. ನಾ ಮೊದ್ಲೇ ಹೇಳಿದೀನಿ, ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು ಅಥವಾ ಅಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ ಇರ್ಬೋದು, ಅಲ್ಲಿ ಇತ್ತು ಅಂತಂದ್ರೆ ಅದನ್ನ ರೀಪ್ಲೇಸ್ ಮಾಡ್ಬೇಕು. ಸೊ 4 ಆಪ್ಷನ್ಸ್ ನಲ್ಲಿ ಎಲ್ಲಿ ಹೋಲ್ ಇದೆ ನೋಡಿ. ಫಸ್ಟ್ ಆಪ್ಷನ್ ನೋಡಿ, ಮೂವ್ಸ್ ಫ್ರಮ್ ಒನ್ ಹೋಲೆ ಅಂತಿದೆ ಅಲ್ಲೂ. ಓಕೆ, ಇಲ್ಲಿ HOLE ಅಷ್ಟೇ ಬರ್ಬೇಕು. ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ, ಮೂವ್ಸ್ ಫ್ರಮ್ ಒನ್ ಟು ಅನದರ್ ಅಂಡ್ ಈಟ್ಸ್, ಇಲ್ಲಿ ಹೋಲೆ ಬಂದಿಲ್ಲ, ಸೊ ಸೆಕೆಂಡ್ ಆಗಲ್ಲ. ಥರ್ಡ್ ನೋಡಿ, ಮೂವ್ಸ್ ಫ್ರಮ್ ಒನ್ ಹೋಲ್ ಟು ಅನದರ್ ಅಂಡ್ ಈಟ್ಸ್, ಎಸ್, ಇಲ್ಲಿ ಕರೆಕ್ಟ್ ಆಗುತ್ತೆ. ಹೋಲ್ ಟು ಅನದರ್ ಬಟ್ ಇಟ್ಸ್. ಓಕೆ, ಫೋರ್ತ್ ನೋಡಿ, ಮೂವ್ಸ್ ಫ್ರಮ್ ಒನ್ ಹೋಲ್ ಟು ಅನದರ್ ಬಟ್ ಅಂತ ಕೊಟ್ಟಿದಾರಲ್ಲಿ, ಅಂಡ್ ಬರ್ಬೇಕು ಇಲ್ಲಿ. ಅದಕ್ಕೋಸ್ಕರ ಫೋರ್ತ್ ಆಪ್ಷನ್ ಆಗಲ್ಲ. ಥರ್ಡ್ ಈಸ್ ಅ ಕರೆಕ್ಟ್. ಓಕೆ, ದ ಲಿಜಾರ್ಡ್ ಮೂವ್ಸ್ ಫ್ರಮ್ ಒನ್ ಹೋಲ್ ಟು ಅನದರ್ ಅಂಡ್ ಈಟ್ಸ್ ಇನ್ಸೆಕ್ಟ್ ಹಿಡನ್ ಇನ್ ದ ಹೋಲ್. ಓಕೆ, ಅದು ಏನ್ ಮಾಡುತ್ತೆ? ಅಲ್ಲಿ ಒಂದು ರಂಧ್ರದಿಂದ ಇನ್ನೊಂದು ರಂಧ್ರಕ್ಕೆ ಚಲಿಸಿ ಅಲ್ಲಿ ಅಡಗಿರುವ ರಂಧ್ರದಲ್ಲಿ ಅಡಗಿರುವ ಕೀಟಾಣುಗಳನ್ನ ತಿನ್ನುತ್ತದೆ ಅಂತ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಹೋಲ್ ಬದಲು ಹೋಲ್ ಬರ್ಬೇಕು. ಓಕೆ, ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದಕ್ಕೆ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರ. ಅಂಡರ್ಲೈನ್ ಮಾಡಿದನ್ನ ರೀಪ್ಲೇಸ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಓಕೆ, ಎಲ್ಲ ಕರೆಕ್ಟ್ ಇತ್ತು ಅಂತಂದ್ರೆ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಅಂತ ಹಾಕ್ಬೇಕು. ನೆಕ್ಸ್ಟ್ ನೋಡೋಣ 15th question. Select the option that can be used as one word substitution. Yes. Okay, one word substitution for the given group of words. One word substitution ಅಂದ್ರೆ ಏನು? ಓಕೆ, ಈಗ ನಾವು ಯಾವುದೋ ಒಂದು ವಿಷಯದ ಮೇಲೆ ಅಧ್ಯಯನ ಮಾಡಿದ್ರೆ ಅದಕ್ಕೆ ಏನಂತ ಕರಿತೀವಿ? ಎಸ್, ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ಸಸ್ಯಶಾಸ್ತ್ರ, ಜೀವಿಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ಜೀವಶಾಸ್ತ್ರ. ಓಕೆ, ರಸವಿದ್ಯದ ಮೇಲೆ ಸ್ಟಡಿ ಮಾಡಿದ್ರೆ ಅದು ರಸಶಾಸ್ತ್ರ. ಈ ರೀತಿ ಇಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರೆ, ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತ ಕೇಳಿದಾರೆ. ಅದಕ್ಕೆ ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ.
ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ, ಅ ಪರ್ಫೆಕ್ಟ್ ಸೊಸೈಟಿ ಇನ್ ವಿಚ್ ಪೀಪಲ್ ವರ್ಕ್ ವೆಲ್ ವಿತ್ ಈಚ್ ಅದರ್ ಅಂಡ್ ಆರ್ ಹ್ಯಾಪಿ. ಓಕೆ, ಜನರು ಪರಸ್ಪರ ಚೆನ್ನಾಗಿ ಕೆಲಸ ಮಾಡುವ ಮತ್ತು ಸಂತೋಷವಾಗಿರುವ ಪರಿಪೂರ್ಣ ಸಮಾಜವನ್ನ ನಾವ್ ಏನಂತ ಕರಿತೀವಿ. ಓಕೆ, ಇಲ್ಲೇನ್ ಹೇಳಿದ, ಪರ್ಫೆಕ್ಟ್ ಸೊಸೈಟಿ ಇನ್ ವಿಚ್ ಪೀಪಲ್ ವರ್ಕ್ ವೆಲ್ ವಿತ್ ಈಚ್ ಅದರ್, ಅಂದ್ರೆ ಅವರು ಜನರು ಪರಸ್ಪರ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರ ಮತ್ತ ಆರ್ ಹ್ಯಾಪಿ, ಮತ್ತ ಅವ್ರು ಸಂತೋಷವಾಗಿದ್ದಾರೆ. ಆ ಪರಿಪೂರ್ಣ ಸಮಾಜಕ್ಕೆ ನಾವ್ ಏನಂತ ಕರಿತೀವಿ ಅನ್ನೋದೇ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಗಾಲಾಲ್ಯಾಂಡ್ ಅಂತಿದೆ. ಸೆಕೆಂಡ್ ಬಂದ್ಬಿಟ್ಟು ಡಿಸ್ಟೋಪಿಯಾ ಅಂತಿದೆ. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಹೋಮ್ ಲ್ಯಾಂಡ್. ಹೋಮ್ ಲ್ಯಾಂಡ್ ಅಂತಂದ್ರೆ ತಾಯ್ನಾಡು. ಓಕೆ, ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಯುಟೋಪಿಯಾ. ಯುಟೋಪಿಯಾ ಅಂತಂದ್ರೆ ರಾಮರಾಜ್ಯ. ರಾಮ ರಾಜ್ಯ. ಸೊ ಇಲ್ಲಿ ಪರಸ್ಪರ ಅವ್ರು ಏನ್ ಮಾಡ್ತಾ ಇದಾರ, ಚೆನ್ನಾಗಿ ಕೆಲಸ ಮಾಡ್ತಾ ಇದಾರ ಮತ್ತ ಅವ್ರು ಹ್ಯಾಪಿ ಇದಾರ. ಆ ಪರಿಪೂರ್ಣ ಸಮಾಜಕ್ಕೆ ನಾವ್ ಏನಂತ ಕರಿತೀವಿ, ಯುಟೋಪಿಯಾ ಅಂತ ಕರಿತೀವಿ. ಏನಂತ ಕರಿತೀವಿ, ರಾಮರಾಜ್ಯ ಅಂತ ಕರಿತೀವಿ. ಆ ಪರಿಪೂರ್ಣ ಸಮಾಜಕ್ಕೆ ನಾವ್ ಏನಂತ ಕರಿತೀವಿ, ರಾಮರಾಜ್ಯ ಅಂತ ಕರಿತೀವಿ. ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತ ಕೇಳಿರ್ತಾರೆ. ಸೊ 4 ಆಪ್ಷನ್ಸ್ ನಲ್ಲಿ ಅದಕ್ಕೆ ಏನಂತೀವಿ ಅಂತ ಹೇಳಿ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಇರುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಇಲ್ಲಿವರೆಗೂ 1 to 15th ವರೆಗೂ ಏನಂತಂದ್ರೆ ಸಿನೋನಿಮ್, ಆಂಟೋನಿಮ್ಸ್, ಸಬ್ಸ್ಟಿಟ್ಯೂಷನ್ಸ್, ಇಡಿಯಮ್ಸ್, ಎರರ್ ಸ್ಪಾಟಿಂಗ್, ಕರೆಕ್ಟ್ ಇನ್ಕರೆಕ್ಟ್ ಸ್ಪೆಲ್ಟ್ ಅಂಡ್ ಮತ್ತೆ ನೋಡಿದ್ರಿ ಅಂತಂದ್ರೆ ಟೆನ್ಸ್ ಮೇಲೆ ನೋಡಿದೀರಾ. ಟೋಟಲಿ ಈ 15th ವರೆಗೂ ಏನ್ ಬಂದಿತ್ತು ಅಂತಂದ್ರೆ ಇಷ್ಟೆಲ್ಲ ಕ್ವಶನ್ಸ್ ಬಂತು. ಆಫ್ಟರ್ 15th ಏನಿರುತ್ತೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಪ್ಯಾಸೇಜ್ ಇರುತ್ತೆ. ಸೊ ಆ ಪ್ಯಾಸೇಜ್ ನಲ್ಲಿ 5 ಬ್ಲಾಂಕ್ ಡಿಲೀಟ್ಸ್ ಇರುತ್ತೆ. ಪ್ರತಿ ಬ್ಲಾಂಕಿಗೂ ಏನಪ್ಪಾ ಅಂತಂದ್ರೆ 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಪ್ಯಾಸೇಜ್ ಏನ್ ಕೊಟ್ಟಿದ್ದಾರೆ ನೋಡಿ, ಇನ್ ದ ಫಾಲೋವಿಂಗ್ ಪ್ಯಾಸೇಜ್ ಸಮ್ ವರ್ಡ್ಸ್ ಹ್ಯಾವ್ ಬಿನ್ ಡಿಲೀಟೆಡ್. ಓಕೆ, ಕೊಟ್ಟಿರೋ ಒಂದು ಪ್ಯಾಸೇಜ್ ನಲ್ಲಿ ಸಮ್ ವರ್ಡ್ಸ್ ಏನಾಗಿದಾವೆ, ಡಿಲೀಟ್ ಆಗಿದಾವ. ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಅಂಡ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ಈಚ್ ಬ್ಲಾಂಕ್. ಓಕೆ, ಕರೆಕ್ಟ್ ಕೇರ್ಫುಲಿ ಆಗಿ ರೀಡ್ ಮಾಡಬೇಕು ಮತ್ತೆ ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಪ್ಯಾಸೇಜ್ ಓದಕ್ಕಿಂತ ಮುಂಚೆ ಕರೆಂಟ್ ಸಿಚುವೇಶನ್ ಏನ್ ನಡೀತಿರುತ್ತೆ ಅದ್ರ ಮೇಲೆ ಕ್ವಶನ್ ಅನ್ನ ಕೇಳಿರ್ತಾರೆ ಪ್ಯಾಸೇಜ್. ಸೊ ದಯವಿಟ್ಟು ಏನಪ್ಪಾ ಅಂತಂದ್ರೆ ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಓಕೆ, ಕರೆಂಟ್ ಸಿಚುವೇಶನ್ ಮೇಲೆ ಒಂದು ಪ್ಯಾಸೇಜ್ ಅನ್ನ ಕೇಳಿರ್ತಾರೆ ಅವರು. ಓಕೆ, ಫಸ್ಟ್ ಪ್ಯಾಸೇಜ್ ಏನ್ ಕೊಟ್ಟಿದ್ದಾರೆ ನೋಡಿ, ಕ್ಯಾನ್ಸರ್. ಓಕೆ, ಯಾವ ಟಾಪಿಕ್ ಮೇಲೆ ಬಂದಿದೆ, ಕ್ಯಾನ್ಸರ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಓಕೆ, ಇದು ಕರೆಂಟ್ ಸಿಚುವೇಶನ್ ಮೇಲೆ ಈ ಪ್ಯಾಸೇಜ್ ಬಂದಿದೆ. ಓಕೆ, ಕ್ಯಾನ್ಸರ್. Cancer is a disease in which some of the body cells grow, dash and spread to other parts of the body. ಓಕೆ, ಕ್ಯಾನ್ಸರ್ ಅನ್ನೋದು ಏನಂತಂದ್ರೆ ಒಂದು ಕಾಯಿಲೆ ಇದೆ ಅದು. ಓಕೆ, ಕ್ಯಾನ್ಸರ್ ಅನ್ನೋದೇನು ಕಾಯಿಲೆ. ಓಕೆ, ಇನ್ ವಿಚ್ ಅಂದ್ರೆ ಇದರಲ್ಲಿ ಸಮ್ ಆಫ್ ದ ಬಾಡಿ ಸೆಲ್ಸ್ ಗ್ರೋ ಅಂಡ್ ಡ್ಯಾಶ್ ಅಂಡ್ ಸ್ಪ್ರೆಡ್ ಟು ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ಸೊ ಇಲ್ಲಿ ಫಸ್ಟ್ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಅನ್ಕಂಟ್ರೋಲೇಬಲಿ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಇನ್ಅಡಿಕ್ವೇಟ್ಲಿ ಅಂಡ್ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಅನ್ವಾಂಟೆಡ್ಲಿ ಅಂಡ್ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಇನ್ವರ್ಸ್ಲಿ ಅಂತ ಟೋಟಲಿ 4 ಆಪ್ಷನ್ಸ್ ಇದೆ. ಸೊ ಬ್ಲಾಂಕಿಗೆ ಯಾವ ಸುಟೇಬಲ್ ಆಗುತ್ತೆ ನೋಡಿ, ಯಾವ್ದಾಗುತ್ತೆ, ಫಸ್ಟ್ ಆಗುತ್ತಾ, ಸೆಕೆಂಡ್ ಆಗುತ್ತಾ, ಥರ್ಡ್ ಆಗುತ್ತಾ ಅಥವಾ ಫೋರ್ತ್ ಆಗುತ್ತಾ ನೋಡಿ. ಎಸ್, ಫಸ್ಟ್ ಇಸ್ ಕರೆಕ್ಟ್. ವೈ? ಬಿಕಾಸ್ ಅನ್ಕಂಟ್ರೋಲೇಬಲಿ. ಓಕೆ, ಓಕೆ, ಕ್ಯಾನ್ಸರ್ ಅನ್ನೋದು ಒಂದೇನಿದೆ ಕಾಯಿಲೆ ಇದೆ. ಇದರಲ್ಲಿ ದೇಹದ ಕೆಲವು ಜೀವಕೋಶಗಳು ಏನ್ ಮಾಡುತ್ತೆ ಅಂತಂದ್ರೆ ಅವು ಅನ್ಕಂಟ್ರೋಲೇಬಲ್ ಆಗಿ ಬೆಳೀತಾ ಇರ್ತದೆ. ಓಕೆ, ಅವು ಒಟ್ಟ ನಿಯಂತ್ರಣದಲ್ಲಿ ಇರಲ್ಲ. ಓಕೆ, ಅನ್ಕಂಟ್ರೋಲೇಬಲಿ ಆಗಿ ಏನಾಗ್ತಾ ಇದೆ, ಅವು ಬೆಳೀತಿರ್ತಾವ. ಕೆಲವು ಜೀವಕೋಶಗಳು, ಎಲ್ಲ ಅಲ್ಲ, ಕೆಲವು ಜೀವಕೋಶಗಳು ಏನಾಗ್ತವೆ, ಅನ್ಕಂಟ್ರೋಲೇಬಲ್ ಆಗಿ ಬೆಳೀತಿರ್ತಾವ. ಓಕೆ, ಅವು ಏನ್ ಮಾಡ್ತಾವ ಅಂತಂದ್ರೆ ದೇಹದ ಕೆಲವು ಭಾಗಗಳಿಗೆ ಏನಾಗುತ್ತೆ, ಸ್ಪ್ರೆಡ್ ಆಗ್ತಾವ. ಕ್ಯಾನ್ಸರ್ ಕ್ಯಾನ್ ಸ್ಟಾರ್ಟ್ ಡ್ಯಾಶ್ ಎನಿವೇರ್ ಇನ್ ದ ಹ್ಯೂಮನ್ ಬಾಡಿ. ಓಕೆ, ಸೆಕೆಂಡ್ ಬ್ಲಾಂಕ್ ಡಿಲೀಟ್ ಆಗಿದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡಿ, ಆಲ್ಮೋಸ್ಟ್. ಅಂಡ್ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಜಸ್ಟ್. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಬೇರ್ಲಿ. ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಸಿಂಪ್ಲಿ ಅಂತಿದೆ. ಓಕೆ, ಕ್ಯಾನ್ಸರ್ ಕ್ಯಾನ್ ಸ್ಟಾರ್ಟ್ ಡ್ಯಾಶ್ ಎನಿವೇರ್ ಇನ್ ದ ಹ್ಯೂಮನ್ ಬಾಡಿ. ಓಕೆ, ಸೊ ಯಾವ್ದು ಕರೆಕ್ಟ್ ಆಗುತ್ತೆ ನೋಡಿ 4 ಆಪ್ಷನ್ಸ್ ನಲ್ಲಿ. ಆಲ್ಮೋಸ್ಟ್ ಇಸ್ ಅ ಕರೆಕ್ಟ್ ಆನ್ಸರ್. ಆಲ್ಮೋಸ್ಟ್.
ಆಲ್ಮೋಸ್ಟ್ ಅಂತಂದ್ರೆ ಏನು, ಬಹುತೇಕ. ಓಕೆ, ಕ್ಯಾನ್ಸರ್ ಬಹುತೇಕವಾಗಿ ಎನಿವೇರ್ ಅಂತ ಹೇಳಿದಾರೆ. ಎನಿವೇರ್ ಇನ್ ದ ಹ್ಯೂಮನ್ ಬಾಡಿ, ಆಲ್ಮೋಸ್ಟ್ ಬಹುತೇಕವಾಗಿ ಅದು ಎಲ್ಲಿಂದನೂ ಸ್ಟಾರ್ಟ್ ಆಗ್ಬೋದು. ಓಕೆ, ಕ್ಯಾನ್ಸರ್ ಎಲ್ಲಿ ಬಹುತೇಕವಾಗಿ ಎಲ್ಲಿಂದನೂ ಅದು ಕ್ಯಾನ್ಸರ್ ನಮ್ಮ ಬಾಡಿನಲ್ಲಿ ಸ್ಟಾರ್ಟ್ ಆಗ್ಬೋದು ಅದು. ಓಕೆ, ಅದಕ್ಕೋಸ್ಕರ ಆಲ್ಮೋಸ್ಟ್ ಇಸ್ ಅ ಕರೆಕ್ಟ್ ಆನ್ಸರ್. ವಿಚ್ ಈಸ್ ಮೇಡ್ ಅಪ್ ಆಫ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್. ಓಕೆ, ಈ ಕ್ಯಾನ್ಸರ್ ಅನ್ನೋದು ಏನು ಅಂತಂದ್ರೆ ಟ್ರಿಲಿಯನ್ಸ್ ಆಫ್ ಜೀವಕೋಶಗಳಿಂದ ಅದು ಏನಾಗುತ್ತೆ, ಮಾಡಲ್ಪಟ್ಟಿದೆ ಅಂತ ಹೇಳಿದರು. ಸೊ ನಾರ್ಮಲಿ ಹ್ಯೂಮನ್ cells grow and multiply through a process called cell division to dash new cells as the body needs them. ಓಕೆ, ಇಲ್ಲೇನ್ ಥರ್ಡ್ ಬ್ಲ್ಯಾಂಕ್ ಡಿಲೀಟ್ ಆಗಿದೆ. ಸೊ ಯಾವ್ದು ಕರೆಕ್ಟ್ ಇದೆ ಅಂತ ನೋಡೋಣ. ಓಕೆ, ಫಸ್ಟ್ ಒನ್ ಇಸ್ ಅ ಶೇಪ್ ಅಂತಿದೆ, ಸೆಕೆಂಡ್ ಬಂದ್ಬಿಟ್ಟು ಬ್ಯೂಲ್ಡ್ ಅಂತಿದೆ, ಥರ್ಡ್ ಬಂದ್ಬಿಟ್ಟು ಫ್ರಾಮ್, ಅಂಡ್ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಫಾರ್ಮುಲೇಟ್ ಅಂತಿದೆ. ಅಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ನಾರ್ಮಲಿ ಹ್ಯೂಮನ್ ಸೆಲ್ಸ್ ಗ್ರೋ ಅಂಡ್ ಮಲ್ಟಿಪ್ಲೈ ಥ್ರೂ ಪ್ರೊಸೆಸ್ ಕಾಲ್ಡ್ ಸೆಲ್ ಡಿವಿಷನ್ ಟು ಡ್ಯಾಶ್ ಅಂತ ಹೇಳಿದಾರೆ. ಓಕೆ, ಸೊ ಅಲ್ಲಿ ಯಾವ ಕರೆಕ್ಟ್ ಆಗುತ್ತೆ, ಆಪ್ಷನ್ ಥರ್ಡ್ ಇಸ್ ಅ ಕರೆಕ್ಟ್, ಫ್ರಾಮ್, ಇನ್ ದ, ಫ್ರಾಮ್. ನಾರ್ಮಲಿ ಏನಪ್ಪಾ ಅಂತಂದ್ರೆ ಮಾನವ ದೇಹದ ಒಂದು ಜೀವಕೋಶಗಳು, ಅಗತ್ಯವಿರುವಂತ ಜೀವಕೋಶಗಳಿಂದ, ಹೊಸ ಜೀವಕೋಶಗಳಿಂದ, ಅಲ್ಲಿಂದ ಬಂತ. ಸೊ ಅದಕ್ಕೋಸ್ಕರ ಫ್ರಾಮ್ ಇಸ್ ಅ ಕರೆಕ್ಟ್. ಜೀವಕೋಶಗಳಿಂದ ಏನಾಗುತ್ತೆ ಅಂತಂದ್ರೆ ಅದು ಬೆಳೀತದಂತ ಮತ್ತೆ ಮಲ್ಟಿಪ್ಲೈ ಮಾಡ್ತದೆ. ಎದುರ್ಲಿಂದ ಮಲ್ಟಿಪ್ಲೈ ಮತ್ತೆ ಬೆಳೀತದಂತಂದ್ರೆ ಥ್ರೂ ಸೆಲ್ಸ್ ಡಿವಿಷನ್ ಮೂಲಕ, ಪ್ರೊಸೆಸ್ ಮೂಲಕ ಏನಪ್ಪಾ ಅಂತಂದ್ರೆ ಅವು ಮಲ್ಟಿಪ್ಲೈ ಮಾಡ್ತಾವ ಮತ್ತ ಬೆಳಿತಾವ. ಓಕೆ, ನೆಕ್ಸ್ಟ್ ನೋಡಿ, ವೆನ್ ಸೆಲ್ಸ್ ಗ್ರೋ ಓಲ್ಡ್ ಆರ್ ಬಿಕಮ್ ಡ್ಯಾಮೇಜ್ ದೇ ಡೈ. ಅವು ಜೀವಕೋಶಗಳು ಹಳಿದಾಯ್ತು ಅಥವಾ ಅದು ಏನಾರೇ ಡ್ಯಾಮೇಜ್ ಆಗು ಅಂತಂದ್ರೆ ಅವು ಸತ್ ಹೋಗ್ತಾವ. ಅಂಡ್ ನ್ಯೂ ಸೆಲ್ಸ್ ಟೇಕ್ ದೇರ್ ಪ್ಲೇಸ್. ಅವು ಹಳಿವಾಗಿಯೂ ಡ್ಯಾಮೇಜ್ ಆಗಿಯೂ ಜೀವಕೋಶಗಳು ನಮ್ಮ ಬಾಡಿದಾಗ ಅಂತಂದ್ರೆ ಅವು ಸತ್ ಹೋಗ್ತಾವ. ಅವು ಸತ್ ಹೋದಾಗ ಅದ್ರ ಪ್ಲೇಸ್ ಅನ್ನ ಯಾವ ತಗೋತಾವ ಅಂತಂದ್ರೆ ಹೊಸ ಕೋಶಗಳೇನ್ ಮಾಡುತ್ತೆ, ಆ ಒಂದು ಪ್ಲೇಸ್ ಅನ್ನ ತೆಗೆದುಕೊಳ್ತದೆ. Sometimes this orderly process dash down and abnormal or damaged cells grow and multiply when they should not. Okay, fourth blank delete ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಬ್ರೆಕ್ಸ್ ಅಂತಿದೆ, ಸೆಕೆಂಡ್ ಬಂದ್ಬಿಟ್ಟು ಸ್ಲೋಸ್ ಅಂತಿದೆ, ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಪವರ್ಸ್ ಅಂತಿದೆ, ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಬ್ಲೋಸ್ ಅಂತಿದೆ. ಅಲ್ಲೇನ್ ಹೇಳಿದಾರೆ ಅವರು, ಸಮಟೈಮ್ಸ್. Okay, sometimes this orderly process breaks. Okay, first is the correct, breaks. Okay, sometimes ಏನಾಗುತ್ತೆ ಅಂತಂದ್ರೆ ಈ ಆರ್ಡರ್ಲಿ ಪ್ರೊಸೆಸ್ ಏನಾಗುತ್ತೆ, ಬ್ರೇಕ್ಸ್ ಡೌನ್ ಆಗುತ್ತೆ. ಅಂಡ್ ಅಬ್ನಾರ್ಮಲ್ ಆರ್ ಡ್ಯಾಮೇಜ್ಡ್ ಸೆಲ್ಸ್ ಗ್ರೋ ಅಂಡ್ ಮಲ್ಟಿಪ್ಲೈ ವೆನ್ ದೇ ಶುಡಂಟ್. ಓಕೆ, ನೆಕ್ಸ್ಟ್, ದೀಸ್ ಸೆಲ್ಸ್ ಮೇ ಫ್ರಾಮ್ ಟ್ಯೂಮರಸ್ ವಿಚ್ ಆರ್ ಲಂಪ್ಸ್ ಆಫ್ ಟಿಶ್ಯೂ. ಟ್ಯೂಮರಸ್ ಕ್ಯಾನ್ ಬಿ ಕ್ಯಾನ್ಸಿರಸ್ ಆರ್ ಡ್ಯಾಶ್ ಅಂತ ಹೇಳಿದಾರೆ. ಅಂದ್ರೆ ಇದು ಜೀವಕೋಶಗಳೇನಿರುತ್ತೆ ನಮ್ಮ ಅವು ಹೆಂಗ್ ಹುಟ್ಕೋತಾವ ಅಂತಂದ್ರೆ ನಮ್ ದೇಹದೊಳಗ ಉಂಡೆಗಳಿರ್ತಾವ, ಉಂಡೆಗಳ ಒಂದು ಗಡ್ಡೆಗಳಿರ್ತಾವ. ಅದ್ರಲಿಂದ ಏನಪ್ಪಾ ಅಂದ್ರೆ ಈ ಜೀವಕೋಶಗಳು ಆಗ್ತವೆ. ಆ ಜೀವಕೋಶಗಳು ಕ್ಯಾನ್ಸರ್ ಅಥವಾ ಹಾನಿಕಾರಕವಲ್ಲ. ಸೊ ಅಲ್ಲಿ ಹಾನಿಕಾರಕವಲ್ಲ ಅಂತಂದ್ರೆ ನಾವ್ ಏನಂತ ಕರಿತೀವಿ, ಸೊ ಫಿಫ್ತ್ ಬ್ಲ್ಯಾಂಕ್ ಡಿಲೀಟ್ ಇದೆ. ಓಕೆ, ಹಾನಿಕಾರಕವಲ್ಲಕ್ ನಾವ್ ಏನಂತ ಕರಿತೀವಿ, ಬಿನೈನ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಫಸ್ಟ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗುತ್ತೆ. ಓಕೆ, ಈ ಜೀವಕೋಶಗಳು ಏನಪ್ಪಾ ಅಂತಂದ್ರೆ ನಮ್ಮ ದೇಹದಲ್ಲಿನ ಒಂದು ಉಂಡೆಗಳ ಗಡ್ಡೆಗಳಿಂದ ಏನಪ್ಪಾ ಅಂತಂದ್ರೆ ಉಂಟಾಗ್ತದೆ. ಅದು ಆ ಜೀವಕೋಶಗಳೇನಪ್ಪಾ ಅಂತಂದ್ರೆ ಕ್ಯಾನ್ಸರ್ ಅಥವಾ ಹಾನಿಕಾರಕವಲ್ಲ. ಅದಕ್ಕೆ ಬಿನೈನ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಈ ರೀತಿ ಟೋಟಲ್ ಇದು ಕ್ಯಾನ್ಸರ್ ಮೇಲೆ ಏನಪ್ಪಾ ಅಂತಂದ್ರೆ ಬಂದಿದೆ ಕ್ವಶನ್. ಓಕೆ, ಸೊ ಕರೆಂಟ್ ಸಿಚುವೇಶನ್ ಅಲ್ಲಿ ಏನಿರುತ್ತೆ ಅದ್ರ ಮೇಲೆ ಪ್ಯಾಸೇಜ್ ಕೊಡ್ತಾರೆ. ಓಕೆ, ಸೊ ಕರೆಂಟ್ ಸಿಚುವೇಶನ್ ಮೇಲೆ ಸ್ವಲ್ಪ ಗಮನ ಹರಿಸಿದ್ರೆ ಅದ್ರ ಮೇಲೆ ಬಂತಂದ್ರೆ ಈಸಿಯಾಗಿ ನಾವು ಬರಿಬಹುದು. ಓಕೆ, ಸೊ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮೂಲಕ ಹೇಳಿ, ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ನೆಕ್ಸ್ಟ್ ಕ್ವಶನ್ ಪೇಪರ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.